ಜೈ ಹಿಂದ್. ನಾನು ಎಂ.ಎ. ಸೈಯದ್. ಈಜಿ ಕ್ಲಾಸಸ್‌ಗೆ ಸ್ವಾಗತ ಕೋರುತ್ತೇನೆ. ಜನರಲ್ ಸೈನ್ಸ್ 8ನೇ ಲೆಕ್ಚರ್‌ದಲ್ಲಿ ಎಲ್ಲರಿಗೂ ಸ್ವಾಗತ ಕೋರುತ್ತಾ, ಈ 8ನೇ ಲೆಕ್ಚರ್‌ದಲ್ಲಿ ನಾವು ಇವತ್ತು ಪೋಷಕಾಂಶಗಳನ್ನ ನೋಡೋಣ. ಇಂಗ್ಲಿಷ್‌ನಲ್ಲಿ ಇವುಗಳಿಗೆ ನಾವು ನ್ಯೂಟ್ರಿಷನ್ಸ್ ಅಂತ ಹೇಳಿ ಹೇಳ್ತೇವೆ. ಈ ಒಂದು ಪೋಷಕಾಂಶಗಳಲ್ಲಿ ಕಾರ್ಬೋಹೈಡ್ರೇಟ್ಸ್‌ಗಳು ಬರ್ತಾವೆ, ಪ್ರೋಟೀನ್‌ಗಳು, ಲಿಪಿಡ್‌ಗಳು, ವಿಟಮಿನ್ ಮತ್ತು ಖನಿಜಗಳು. ಈ ಎಲ್ಲವುಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಎಕ್ಸಾಮ್‌ನಲ್ಲಿ ಇವುಗಳ ಮೇಲೆ ಪ್ರಶ್ನೆ ಬಹಳಷ್ಟು ಆ, ಬರುವಂತ ಚಾನ್ಸಸ್‌ಗಳು ಇವೆ. ನೀವು ನನಗೆ ಫೇಸ್‌ಬುಕ್, ಇನ್‌ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಐಡಿಗಳ ಮೇಲೆ ಫಾಲೋ ಅಪ್ ಮಾಡಬಹುದು. ಅದರ ಜೊತೆಗೆ ನಿಮ್ಮ ಎಜುಕೇಷನ್‌ಗೆ ಸಂಬಂಧವಾಗಿರ್ತಕ್ಕಂಥ ಏನೇ ಡೌಟ್ಸ್‌ಗಳಿದ್ರೂ ಸಹ ಈ ನಂಬರ್‌ಗೆ ನೀವು ಮೆಸೇಜ್ ಮಾಡಿ ಅಥವಾ ವಾಟ್ಸ್ಯಾಪ್ ಮಾಡಿ ಅವುಗಳನ್ನ ನೀವು ಪರಿಹಾರವನ್ನ ಕಂಡ್ಕೋಬಹುದು. ಪೋಷಕಾಂಶಗಳು ಅಂತಂದ್ರೆ ಏನು ಹಾಗಾದ್ರೆ? ದೇಹಕ್ಕೆ ಅವಶ್ಯಕವಾಗಿರುವಂತಹ ಮೂಲ ಧಾತುಗಳನ್ನು ನಾವೇನಂತ ಹೇಳ್ತೇವಿ? ಪೋಷಕಾಂಶಗಳು. ಇದರಲ್ಲಿ ಬಹಳಷ್ಟು ಬರ್ತಾವೆ. ಯಾವ್ಯಾವುದು? ಕಬ್ಬಿಣ ಬೇಕು ನಮ್ಮ ದೇಹಕ್ಕೆ, ಕಾರ್ಬನ್ ಬೇಕು, ಹೈಡ್ರೋಜನ್ ಬೇಕು, ಆಕ್ಸಿಜನ್ ಬೇಕು, ನೈಟ್ರೋಜನ್, ತಾಮ್ರ, ಬೋರಾನ್ ಈ ರೀತಿ ಎಲ್ಲವುಗಳು ನಮ್ಗೆ ನಮ್ಮ ದೇಹಗಳಿಗೆ ಬೇಕಾಗಿರುವಂತವುಗಳು. ಅವು ಎಲ್ಲವುಗಳಿಗೆ ನಾವು ಪೋಷಕಾಂಶಗಳು ಅಂತೇಳಿ ಹೇಳ್ತೇವೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂತಹ 2 ವಿಧಗಳಿದಾವು. ಒಂದನೇದ್ದು ಸೂಕ್ಷ್ಮ ಪೋಷಕಾಂಶಗಳು. ಸೂಕ್ಷ್ಮ ಅಂತಂದ್ರೆ ಏನು? ಬಹಳ ಸೂಕ್ಷ್ಮ ಇರಂಗಿಲ್ಲ ಇವು. ಆದ್ರೆ ಏನು? ನಮ್ಮ ದೇಹಕ್ಕೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತವೆ. ಅಂತವುಗಳಿಗೆ ನಾವು ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ತೇವೆ. ಉದಾಹರಣೆಗೆ ಕಬ್ಬಿಣ ನಮ್ಮ ದೇಹಕ್ಕೆ ಬಹಳ ಕಡಿಮೆ ಬೇಕು. ಅದೇ ರೀತಿ ಜಿಂಕ್ ಆಗಿರ್ಬಹುದು, ತಾಮ್ರ ಆಗಿರ್ಬಹುದು, ಆಮೇಲೆ ಬೋರಾನ್ ಆಗಿರ್ಬಹುದು. ಸೊ ಈ ರೀತಿ ಇರ್ತಕ್ಕಂತಹ ಇನ್ನೂ ಬಹಳಷ್ಟು ಪೋಷಕಾಂಶಗಳಿದಾವು. ಅವು ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ತೇವೆ ನಾವು. ಅವು ನಮ್ಮ ದೇಹಕ್ಕೆ ಬಹಳ ಅತಿ ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತವೆ. ಅದ್ರ ಜೊತೆಗೆ ಇನ್ನೂ ಬೃಹತ್ ಪೋಷಕಾಂಶಗಳು ಇವೆ ಅಂತಂದ್ರೆ ಇವು ನಮ್ಮ ದೇಹಕ್ಕೆ ಒಂದ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂತವುಗಳು. ಇವು ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥವುಗಳು ಯಾವ್ಯಾವುದು ಅಂತಂದ್ರೆ ಕಾರ್ಬನ್ ಆಗಿರ್ಬಹುದು, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ ಮುಂತಾದವುಗಳು ನಮ್ಮ ದೇಹಕ್ಕೆ ಬೃಹತ್ ಪ್ರಮಾಣದಲ್ಲಿ ಬೇಕಾಗ್ತವೆ. ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಬೇಕಾಗ್ತವೆ. ಅದಕ್ಕೆ ಇವುಗಳನ್ನ ನಾವೇನಂತ ಹೇಳ್ತೇವೆ? ಬೃಹತ್ ಪೋಷಕಾಂಶಗಳು ಅಂತ ಹೇಳಿ ಹೇಳ್ತೇವೆ. ಈಗ ಮೊಟ್ಟ ಮೊದಲನೇದಾಗಿ ನಾವು ಕಾರ್ಬೋಹೈಡ್ರೇಟ್ಸ್‌ಗಳನ್ನ ನೋಡೋಣ. ಕಾರ್ಬೋಹೈಡ್ರೇಟ್ಸ್ ಇವುಗಳಲ್ಲಿ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಇವು ಏನಪ್ಪಾ ಇವು ಏನಂತಂದ್ರ ಕಾರ್ಬೋಹೈಡ್ರೇಟ್ಸ್‌ಗಳಲ್ಲಿ ನಾವು ಮುಖ್ಯವಾಗಿ ಕಾಣ್ತೇವಿ. ಕಾರ್ಬನ್ ಇರ್ತದೆ, ಹೈಡ್ರೋಜನ್ ಇರ್ತೈತಿ, ಆಮೇಲೆ ಅದ್ರ ಜೊತೆಗೆ ಆಕ್ಸಿಜನ್ ಕೂಡ ಇದರಲ್ಲಿ ಇರ್ತವೆ. ಕಾರ್ಬೋಹೈಡ್ರೇಟ್ಸ್ ಹೇರಳವಾಗಿರುವ ಪದಾರ್ಥಗಳು ಅಂತಂದ್ರೆ ಆಲೂಗಡ್ಡೆ ಆಗಿರ್ಬೋದು, ಗೆಣಸು, ಬ್ರೆಡ್ ಆಗಿರ್ಬೋದು, ಜೇನುತುಪ್ಪ, ಅಕ್ಕಿ, ಗೋಧಿ, ಮೆಕ್ಕೆಜೋಳ, ಹಣ್ಣುಗಳು ಇದರಲ್ಲಿ ನಾವು ಕಾರ್ಬೋಹೈಡ್ರೇಟ್ಸ್‌ಗಳು ಯಥೇಚ್ಛವಾಗಿ ನೋಡಬಹುದು. ನಮ್ಮ ದೇಹದಲ್ಲಿ ಆಹಾರದಲ್ಲಿರುವಂತಹ ನಮ್ಮ ದೇಹದಲ್ಲಿ ಅಂತಂದ್ರೆ ಆಹಾರದಲ್ಲಿರುವಂತಹ ಕಾರ್ಬೋಹೈಡ್ರೇಟ್‌ಗಳು ಸಾಮಾನ್ಯವಾಗಿ ಸಕ್ಕರೆಯ ರೂಪದಲ್ಲಿ ಇರ್ತವೆ. ಸಕ್ಕರೈಡ್ ರೂಪದಲ್ಲಿ ಇರ್ತವೆ ಅವು. ಸೊ ಈ ಸಕ್ಕರೆಯ ಬಹಳಷ್ಟು ರೂಪಗಳಿದಾವು. ಅವುಗಳನ್ನ ನಾವೀಗ ನೆಕ್ಸ್ಟ್ ಚರ್ಚೆಯನ್ನ ಮಾಡೋಣ. ಈ ಕಾರ್ಬೋಹೈಡ್ರೇಟ್ಸ್‌ಗಳಿರುವಂತಹ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇವು ಯಾವ ಅನುಪಾತದಲ್ಲಿ ಇರ್ತಾವಂತಂದ್ರೆ 1:2:1 ಈ ಅನುಪಾತದಲ್ಲಿ ಇವು ಕಾರ್ಬೋಹೈಡ್ರೇಟ್ಸ್‌ಗಳಾಗಿ ರೂಪುಗೊಳ್ತವೆ. ಓಕೆ. ಇದಾದ ನಂತರ ನೆಕ್ಸ್ಟ್ ಈ ಕಾರ್ಬೋಹೈಡ್ರೇಟ್ಸ್‌ದಿಂದ ನಮ್ಮ ದೇಹಕ್ಕೆ ಸಿಗುವಂತಹ ಶಕ್ತಿ ಎಷ್ಟು ಅಂತಂದ್ರೆ 4.2 ಅಷ್ಟು ನಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡ್ತಾವೆ ಇವು ಕಾರ್ಬೋಹೈಡ್ರೇಟ್ಸ್‌ಗಳು. ಈಗ ಇಲ್ಲಿ ಶರ್ಕರೆಗಳು ಅಂತಂದ್ರೆ ಸಕ್ಕರೆಗಳ ರೂಪಗಳನ್ನ ನೋಡೋಣ ನಾವು. ಶರ್ಕರ ಅಥವಾ ಕಾರ್ಬೋಹೈಡ್ರೇಟ್ಸ್ ಇವೆಲ್ಲವೂ ಸಹ ಒಂದೇ. ಇವುಗಳು ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್‌ಗಳಿಂದ ಮಾಡಲ್ಪಟ್ಟಿರುತ್ತವೆ. ಈಗಾಗಲೇ ನಾವು ನೋಡಿದ್ವಿ. ಇವು ಶಕ್ತಿ ಉತ್ಪಾದಕಗಳಾಗಿರ್ತವೆ. ನಮ್ಮ ದೇಹದಲ್ಲಿ ಶಕ್ತಿಯನ್ನು ಉತ್ಪಾದನೆ ಮಾಡ್ತವೆ. ಎಷ್ಟು ಶಕ್ತಿಯನ್ನು ಕೊಡ್ತವೆ? ಎಷ್ಟು ಜೌಲ್‌ದಷ್ಟು 4.2 ದಷ್ಟು ಕೊಡ್ತವೆ. 1 ಗ್ರಾಂ ಶರ್ಕರ ಉತ್ಕರ್ಷಣೆ ಹೊಂದಿ ಅಂತಂದ್ರೆ ಅದು ಒಡೆದು 1 ಗ್ರಾಂ ಶರ್ಕರ ಒಡೆದು ನಮ್ಮ ದೇಹದಲ್ಲಿ ಅದು 17 ಕಿಲೋ ಜೌಲ್‌ದಷ್ಟು ಏನ್ ಮಾಡ್ತೈತೆ ಅಂತಂದ್ರೆ ಶಕ್ತಿಯನ್ನ ಕೊಡುವಂತದ್ದು. 1 ಗ್ರಾಮ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಶರ್ಕರೆಗಳಲ್ಲಿ ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್‌ಗಳಲ್ಲಿ 3 ವಿಧಗಳಿದಾವು. ಅದರಲ್ಲಿ ಒಂದನೇದ್ದು ಏಕ ಶರ್ಕರ. ಇದಕ್ಕೆ ನಾವು ಮೊನೊಸಾಕರೈಡ್ ಅಂತ ಹೇಳಿ ಹೇಳ್ತೇವೆ. ಮೊನೊಸಾಕರೈಡ್ಸ್. ಇವು ಸಿಹಿಯಾಗಿದ್ದು ಅಂತಂದ್ರೆ ಇವು ಸಿಹಿ ಆಗಿರ್ತವೆ. ನೀರಿನಲ್ಲಿ ಕರಗುತ್ತವೆ ಮತ್ತು ಒಂದೇ ಶರ್ಕರದ ಅಣುವಿನಿಂದ ಮಾಡಲ್ಪಟ್ಟಿರುತ್ತವೆ. ರಕ್ತದ ಕೋಶಗಳಲ್ಲಿ ಇವು ಏನಾಗ್ತವೆ? ವಿಲೀನ ಆಗ್ತವೆ. ಯಾವುವು? ಏಕ ಶರ್ಕರೆಗಳು. ಇವುಗಳಲ್ಲಿ ಏಕ ಶರ್ಕರೆಗಳಲ್ಲಿ ಉದಾಹರಣೆ ಗ್ಲೂಕೋಸ್. ಇದರ ಅಣುಸೂತ್ರ ಏನಿದೆ? C6H12O6 ಇರುವಂತದ್ದು. ಇದು ರಕ್ತದಲ್ಲಿ ಗ್ಲೂಕೋಸ್ ಪುಡಿಯಲ್ಲಿ ಕಂಡುಬರ್ತೈತಿ ನಮ್ಮ ರಕ್ತದಲ್ಲಿ. ಇದನ್ನು ಮಾನವನ ಇಂಧನ ಅಂತ ಹೇಳಿ ಕರಿತೇವಿ. ಓಕೆ. ಗ್ಲೂಕೋಸನ್ನ ಮಾನವನ ಇಂಧನ ಅಂತ ಹೇಳಿ ಕರಿತೇವಿ. ಹಾಗೂ ಡೆಕ್ಟೋಸ್, ಡೆಕ್ಟೋಸ್ ಅಂತ ಹೇಳಿ ಈ ಒಂದು ಗ್ಲೂಕೋಸ್‌ಗೆ ಕರಿತೇವೆ. ಇದು ಮಕರಂದ, ದ್ರಾಕ್ಷಿ ಹಣ್ಣು ಇವುಗಳಲ್ಲಿ ಯಥೇಚ್ಛವಾಗಿ ಕಂಡುಬರ್ತೈತಿ. ಇದರ ಇರುವಿಕೆಯನ್ನು ಬೆನೆಡಿಕ್ಟ್ ದ್ರಾವಣದ ಪರೀಕ್ಷೆಯಿಂದ ಏನ್ ಮಾಡ್ತೇವೆ ನಾವು ತಿಳಿಸ್ತೇವೆ.
ಓಕೆ. ಇದನ್ನ ಪರೀಕ್ಷೆ ಮಾಡಬೇಕು ಅಂತಂದ್ರೆ ಗ್ಲೂಕೋಸ್ ಇದೆಯೋ ಇಲ್ಲೋ ಅಂತ ಕಂಡು ಹಿಡಿಬೇಕಂತಂದ್ರೆ ಬೆನೆಡಿಕ್ಟ್ ದ್ರಾವಣ ಅಂತ ಇರ್ತೈತಿ. ಸೊ ಅದ್ರ ಮುಖಾಂತರ ನಾವೇನ್ ಮಾಡ್ತೇವಿ, ರಕ್ತದಲ್ಲಿ ಅದನ್ನ ಮಿಕ್ಸ್ ಮಾಡಿದ್ವಿ ಅಂತಂದ್ರೆ ಗ್ಲೂಕೋಸ್ ಇದೆಯೋ ಇಲ್ಲ ಅಂತ ಹೇಳಿ ಗೊತ್ತಾಗ್ತೈತಿ. ಅದ್ರ ಜೊತೆಗೆ ಫ್ರುಕ್ಟೋಸ್ ಇದೆ. ಫ್ರುಕ್ಟೋಸ್ನ ಅಣುಸೂತ್ರ ಕೂಡ ಸೇಮ್ ಇರ್ತಕ್ಕಂಥದ್ದು C6H12O6. ಇದು ಜೇನುತುಪ್ಪ ಮತ್ತು ಹಣ್ಣುಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತೈತಿ. ಹೀಗಾಗಿ ಇದನ್ನು ಫ್ರೂಟ್ ಶುಗರ್ ಅಂತ ಹೇಳಿ ಕರಿತೀವಿ. ಫ್ರುಕ್ಟೋಸ್ಗೆ ಏನಂತ ಕರಿತೀವಿ, ಫ್ರೂಟ್ ಶುಗರ್ ಅಥವಾ ಹನಿ ಶುಗರ್ ಅಂತ ಹೇಳಿ ಕರಿತೀವಿ. ಅದ್ರ ಜೊತೆಗೆ ಮೂರನೇದ್ದು ಇರುವಂತದ್ದು ಏಕ ಶರ್ಕರ ಗ್ಯಾಲಕ್ಟೋಸ್. ಇದರ ಅಣುಸೂತ್ರ ಕೂಡ ಸೇಮ್ ಇರುವಂತದ್ದು. ಇದು ಶೈವಲಗಳಲ್ಲಿ ಮತ್ತು ಹಾಲಿನಲ್ಲಿ ಹೆಚ್ಚಾಗಿ ಕಂಡು ಬರುವಂತದ್ದು ಈ ಶರ್ಕರ. ಈಗ ಒಂದು ಸಕ್ಕರೆ, ಇವೆಲ್ಲ ಸಕ್ಕರೆಯ ರೂಪಗಳು. ಈಗ ಇಲ್ಲಿ ಕಾರ್ಬನ್ ಅಣುವಿನ ಆಧಾರದ ಮೇಲೆ ಏನ್ ಮಾಡ್ಯಾರ ಅಂತಂದ್ರೆ ಶರ್ಕರೆಗಳ ವಿಧಗಳನ್ನು ಕೂಡ ಮಾಡ್ಯಾರ. ಕಾರ್ಬನ್ ಅಣುವಿನ ಅಂತಂದ್ರೆ ಇಲ್ಲಿದೆ ನೋಡ್ರಿ, ಇದು ಕಾರ್ಬನ್ ಅಣುವಿನ ಒಂದು ಆಧಾರದ ಮೇಲೆ ಇವುಗಳನ್ನ ವಿಧಗಳನ್ನಾಗಿ ಮಾಡ್ಯಾರ. ಒಂದನೇದ್ದು ಟ್ರಯೋಜ್ ಅನ್ನುವಂಥದ್ದಿದೆ. ಇದು ಗ್ಲಿಸರೈಡ್ ಗ್ಲಿಸರೈಡಿಹೈಡ್, ಡಿಹೈಡ್ರಾಕ್ಸಿ ಮತ್ತು ಅಸಿಟೋನ್ ಇವುಗಳನ್ನ ಹೊಂದಿರತಕ್ಕಂಥದ್ದು. ಅದ್ರ ಜೊತೆಗೆ ಟೆಟ್ರೋಸ್ಗಳಲ್ಲಿ ಏನಿರ್ತೈತಿ, ಎರಿಥ್ರೋಸ್ ಇರ್ತೈತಿ. ಅದ್ರ ಜೊತೆಗೆ ಇದರ ಅಣುಸೂತ್ರ C4H8O4. ಪೆಂಟೋಸ್ಗಳಲ್ಲಿ ಇರುವಂಥವುಗಳು ರೈಬೋಸ್, ಡಿಆಕ್ಸಿರೈಬೋಸ್ ಮತ್ತು ರೈಬುಲೋಸ್ಗಳಲ್ಲಿ ಇದರ ಅಣುಸೂತ್ರ C5H10O6O5 ಇರುವಂಥದ್ದು. ಹೆಕ್ಟೋಸ್ ದಲ್ಲಿ ಬರುವಂಥವುಗಳು ಯಾವ್ಯಾವ ಬರ್ತಾವೆ, ಹೆಕ್ಟೋಸ್ ಅಂತಂದ್ರೆ ಏನು 6, ಪೆಂಟೋಸ್ ಅಂತಂದ್ರೆ 5 ಕಾರ್ಬನ್ ಹೊಂದಿರತಕ್ಕಂಥ. ಪೆಂಟೋ ಅಂತಂದ್ರೆ 5, ಹೆಕ್ಟೋ ಅಂತಂದ್ರೆ 6. ಓಕೆ. ಆಮೇಲೆ ಟೆಟ್ರೋ ಅಂತಂದ್ರೆ 4, ಟ್ರೈ ಅಂತಂದ್ರೆ 3 ಕಾರ್ಬನ್ ಅಣುವಿನ ಹೊಂದಿರತಕ್ಕಂಥದ್ದು. ಓಕೆ. ಸೊ ಆ ಆಧಾರದ ಮೇಲೆ ಮಾಡಿವಿ. ಸೊ ಈಗ ಹೆಕ್ಟೋಸ್ಗಳಲ್ಲಿ ಬರುವಂತಹ ಒಂದು ಶರ್ಕರೆಗಳು ಯಾವ್ಯಾವುದು ಅಂತಂದ್ರೆ ಗ್ಲೂಕೋಸ್ ಇದೆ, ಫ್ರುಕ್ಟೋಸ್ ಇದೆ, ಆಮೇಲೆ ಗೆಲಕ್ಟೋಸ್ ಇದೆ. ಆಮೇಲೆ ನೆಕ್ಸ್ಟ್ ಇರುವಂತದ್ದು ಹೆಕ್ಟೋ ಅಂತಂದ್ರೆ 7. ಹೆಕ್ಟೋಸ್ದಲ್ಲಿ ಬರುವಂತವುಗಳು ಯಾವ್ಯಾವುದು ಅಂತಂದ್ರೆ ಸಿಡೋ ಹೆಪ್ಟೋಲೋಸ್ ಅನ್ನುವಂತ ಒಂದು ಶರ್ಕರ ಬರ್ತವೆ. ಇವೆಲ್ಲವೂ ಸಹ ಶರ್ಕರದ ವಿಧಗಳು ಈ ರೀತಿ ಇವೆ. ಈಗ ನೆಕ್ಸ್ಟ್ ನಾವು ಒಂದನೇದ್ದು ಪ್ರಕಾರ ನೋಡಿದ್ವಿ, ಏಕ ಶರ್ಕರ ಮೊನೋಸಕ್ರೈಡ್ ನೋಡಿದ್ವಿ. ಈಗ ನಾವು ಆಲಿಗೋಸಕ್ರೈಡ್ ಅನ್ನ ನೋಡೋಣ. ಆಲಿಗೋಸಕ್ರೈಡ್ಗೆ ಡೈಸಕ್ರೈಡ್ ಅಂತ ಹೇಳಿ ಹೇಳ್ತೀವಿ. ಇದರ ಅಣುಸೂತ್ರ C12H22O11 ಆಗಿರ್ತೈತಿ. ಇವುಗಳಲ್ಲಿ ಬರುವಂತಹ ಶರ್ಕರೆಗಳು ಯಾವ್ಯಾವ್ದು ಅಂತಂದ್ರೆ ಮಾಲ್ಟೋಸ್ ಬರ್ತೈತಿ. ಈಗ ನೋಡ್ರಿ, ಆಲಿಗೋಸಕ್ರೈಡ್ ಅಥವಾ ಡೈಸಕ್ರೈಡ್ ಅಂತಂದ್ರೇನು, 2 ಶರ್ಕರೆಗಳು ಕೂಡಿ ಆಗಿರ್ತಕ್ಕಂತಹ ಒಂದು ಶರ್ಕರ. ಅದಕ್ಕೆ ನಾವೇನಂತ ಹೇಳ್ತೇವೆ, 2 ಸಕ್ಕರೆಗಳ ಕೂಡಿ ಆಗಿರುವಂತಹ ಒಂದು ಸಕ್ಕರೆಗೆ ನಾವೇನಂತ ಹೇಳ್ತೇವೆ, ಅದು ಆಲಿಗೋಸಕ್ರೈಡ್ ಅಂತ ಹೇಳ್ತೇವೆ. ನೋಡ್ರಿ, ಇಲ್ಲಿ ಗ್ಲೂಕೋಸ್ 2 ಕೂಡಿದ್ವು ಅಂತಂದ್ರೆ ಮಾಲ್ಟೋಸ್ ಆಗ್ತೈತಿ. ಇದು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತೈತಿ, ಗೋಧಿಯಲ್ಲಿ ಮೊಳಕೆ ಒಡೆಯುವ ಬೀಜಗಳಲ್ಲಿ ಇದು ಕಂಡು ಬರ್ತೈತಿ ಮಾಲ್ಟೋಸ್. ಅದೇ ರೀತಿ ಸುಕ್ರೋಸ್ ಕೂಡ ಒಂದು ಡೈಸಕ್ರಾಯ್ಡ್ ಆಗಿದೆ. ಇದು ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಕೂಡಿ ಆಗಿರ್ತೈತಿ. ಇದು ಕಬ್ಬಿನಲ್ಲಿ ಆಮೇಲೆ ಸಕ್ಕರೆಯಲ್ಲಿ ಕಂಡು ಬರುವಂತದ್ದು ಅತಿ ಹೆಚ್ಚಾಗಿ. ಅದೇ ರೀತಿ ಲ್ಯಾಕ್ಟೋಸ್ ಇರುವಂತದ್ದು ಗ್ಲೂಕೋಸ್ ಜೊತೆಗೆ ಗ್ಯಾಲಕ್ಟೋಸ್ ಕೂಡಿತು ಅಂತಂದ್ರೆ ಲ್ಯಾಕ್ಟೋಸ್ ಆಗ್ತೈತಿ. ಇದು ಎಲ್ಲಿರ್ತೈತಿ, ಹಾಲಿನ ಸಕ್ಕರೆಯಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತೈತಿ. ಸೊ ಈ 3 ಇರುವಂತದ್ದು ಡೈಸಕ್ರಾಯ್ಡ್ಗಳು. ಅದ್ರ ಜೊತೆಗೆ ಸುಕ್ರೋಸ್ ಅನ್ನುವಂಥದ್ದು ಒಂದಿದೆ. ಇದು ಮನೆಯಲ್ಲಿರುವಂತಹ ಸಕ್ಕರೆಯು ರಾಸಾಯನಿಕವಾಗಿ ಸುಕ್ರೋಸ್ ಆಗಿರುತ್ತದೆ. ಓಕೆ. ಮನೆಯಲ್ಲಿರುವಂತ ಏನ್ ಸಕ್ಕರೆ ಇದೆ ಅದು ಸುಕ್ರೋಸ್ ಆಗಿರ್ತಕ್ಕಂಥದ್ದು. ಅಂತಂದ್ರೆ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಕೂಡ್ಕೊಂಡಿರ್ತೈತೆ ಅಂತ ಹೇಳಿ ಇಲ್ಲಿದೆ ನೋಡ್ರಿ ಸುಕ್ರೋಸ್ ಬಗ್ಗೆ. ಸುಕ್ರೋಸ್ ನಮ್ಮ ಮನೆಯಲ್ಲಿ ಏನ್ ನಾವು ಸಕ್ಕರೆಯನ್ನು ಯೂಸ್ ಮಾಡ್ತೇವೆ ಅದು ಆಲ್ಮೋಸ್ಟ್ ಸುಕ್ರೋಸ್ ಇರ್ತೈತಿ. ಅದರಲ್ಲಿ ಏನಿರ್ತೈತಿ ಹಾಗಾದ್ರೆ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಇರುವಂತದ್ದು. ಆಮೇಲೆ ಇದಕ್ಕೆ ನಾವೇನಂತ ಹೇಳ್ತೇವೆ, ಸುಕ್ರೋಸ್ಗೆ ಕಾಮನ್ ಶುಗರ್, ಕೇನ್ ಶುಗರ್, ಬೀಡ್ ಶುಗರ್ ಅಂತ ಈ ರೀತಿ ಹೆಸರಿನಿಂದ ಇವುಗಳಿಗೆ ಕರಿತೇವೆ. ಇದು ಒಂದಕ್ಕಿಂತ ಹೆಚ್ಚು ಏಕ ಶರ್ಕರದ ಅಣುಗಳಿಂದ ಮಾಡಲ್ಪಟ್ಟಿರುತ್ತದೆ ಮತ್ತು ಸಿಹಿಯಾಗಿರುತ್ತವೆ ಹಾಗೂ ನೀರಿನಲ್ಲಿ ಇವುಗಳೇನಾಗ್ತವೆ, ಕರಗ್ತವೆ. ಸೊ ಸಕ್ಕರೆ ಹಾಕಿದ್ರೆ ನಾವು ಕರಿತೈತಲ್ಲ, ಸೊ ಇವೆಲ್ಲವೂ ಸಹ ನೀರಿನಲ್ಲಿ ಕರಗ್ತವೆ. ಈಗ ನೆಕ್ಸ್ಟ್ ಇರುವಂತದ್ದು 3ನೇ ಪ್ರಕಾರ ಬಹು ಶರ್ಕರೆಗಳು ಪಾಲಿಸ್ಯಾಕರಾಯ್ಡ್ ಅಂತ ಹೇಳ್ತೇವೆ. ಇವು ಸಿಹಿಯಾಗಿರುವುದಿಲ್ಲ. ಸೊ ಇದು ಇಂಪಾರ್ಟೆಂಟ್ ಇದೆ. ಬಹು ಶರ್ಕರೆಗಳು ಇವು ಸಿಹಿ ಆಗಿರುವುದಿಲ್ಲ, ನೀರಿನಲ್ಲಿಯೂ ಸಹ ಇವು ಕರಗೋದಿಲ್ಲ. ಇವು ಅತಿ ಹೆಚ್ಚಿನ ಸಂಖ್ಯೆಯ ಏಕ ಶರ್ಕರ ಅಣುವಿಗಳಿಂದ ಮಾಡಲ್ಪಟ್ಟಿರ್ತವೆ. ಅಂತಂದ್ರೆ ಬಹಳಷ್ಟು ಶರ್ಕರೆಗಳು ಕೂಡಿ ಏನಾಗಿರ್ತೈತಿ, ಒಂದು ಶರ್ಕರ ಆಗಿರ್ತೈತಿ. 2 ಶರ್ಕರ ಆದ್ವು ಅಂತಂದ್ರೆ ಅದಕ್ಕೆ ಏನಂತ ಹೇಳ್ತೇವೆ ನಾವು, ಆಲಿಗೋಸಕ್ರೈಡ್. ಒಂದೇ ಒಂದು ಶರ್ಕರ ಇತ್ತಂತಂದ್ರೆ ಮೊನೋಸಕ್ರೈಡ್. ಬಹಳಷ್ಟು ಶರ್ಕರೆಗಳು, 2ಕ್ಕಿಂತ ಹೆಚ್ಚು ಶರ್ಕರೆಗಳು ಕೂಡಿ ಆಗಿದ್ದು ಅಂತಂದ್ರೆ ಅದಕ್ಕೆ ಪಾಲಿಸಕರಾಯ್ಡ್ ಅಂತ ಹೇಳ್ತೇವೆ. ಉದಾಹರಣೆಗೆ ಸಸ್ಯ ಅಂಗಾಂಶದಲ್ಲಿ ನಾವು ಪಿಷ್ಟದ ರೂಪದಲ್ಲಿ ನೋಡ್ತೇವೆ. ಇದು ಒಂದು ಏನು, ಬಹು ಶರ್ಕರ. ಪ್ರಾಣಿ ಅಂಗಾಂಶದಲ್ಲಿ ಗ್ಲೈಕೋಜನ್ ಇರ್ತೈತಿ, ಇದು ಬಹು ಶರ್ಕರ. ತರಕಾರಿ ಮತ್ತು ಹಣ್ಣುಗಳಲ್ಲಿ ಸೆಲ್ಯುಲೋಸ್ ಇರ್ತೈತಿ, ಆಮೇಲೆ ಹೆಮಿಸೆಲ್ಯುಲೋಸ್ ಇರ್ತೈತಿ, ಪೆಕ್ಟಿನ್ ಇರ್ತೈತಿ, ಲಿಗ್ನನ್ ಇರ್ತೈತಿ. ಇವು ಎಲ್ಲವೂ ಸಹ ಶರ್ಕರೆಗಳು. ಇವು ತರಕಾರಿ ಮತ್ತು ಹಣ್ಣುಗಳಲ್ಲಿ ನಾವು ನೋಡ್ತೇವೆ, ಬಹು ಶರ್ಕರೆಗಳು.
ಸಂಧಿಪದಿ ಅಸ್ಥಿಪಂಜರದಲ್ಲಿನೂ ಸಹ ಇರ್ತೈತಿ. ಅದು ಕೈಟಿನ್ ಅನ್ನುವಂತಹ ಶರ್ಕರ ಇರ್ತೈತಿ. ಕೆಂಪು ಶೈವಲಗಳಲ್ಲಿರುವಂತಹ ಶರ್ಕರ ಅದು ಅಗಾರ್ ಶರ್ಕರ ಅಂತ ಹೇಳಿ ಹೇಳ್ತೇವೆ. ಈಗ ಶರ್ಕರೆಗಳ ಬಗ್ಗೆ ನಾವು ಟೋಟಲ್ ಆಗಿ ನೋಡಿದ್ವಿ. ನೆಕ್ಸ್ಟ್ ಇರುವಂತದ್ದು ಯಾವುದು? ಪ್ರೋಟೀನ್ಸ್‌ಗಳ ಬಗ್ಗೆ ನೋಡೋಣ. ಪ್ರೋಟೀನ್ ನಮ್ಮ ದೇಹಕ್ಕೆ ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಇವು ಎಲ್ಲವೂ ಸಹ ಅವಶ್ಯಕವಾಗಿನ ಇದಾವು. ಆದ್ರೂ ಸಹ ಪ್ರೋಟೀನ್‌ನು ಸಹ ನಮ್ಮ ದೇಹಕ್ಕೆ ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಈಗ ಇಲ್ಲಿ ನಾವು ಪ್ರೋಟೀನ್‌ಗಳ ಬಗ್ಗೆ ನೋಡ್ಬೇಕಂತಂದ್ರೆ, ಪ್ರೋಟೀನ್‌ಗಳು ದೇಹ ನಿರ್ಮಾಣ ಕಾರಕಗಳಾಗಿವೆ. ಓಕೆ. ನಮ್ಮ ದೇಹ ನಮ್ಮ ದೇಹದಲ್ಲಿರುವಂತಹ ಮಾಂಸಖಂಡಗಳು ಬಹಳ ಒಳ್ಳೆಯ ರೀತಿಯಿಂದ ಡೆವಲಪ್ ಆಗ್ಬೇಕು ಅಂತಂದ್ರೆ ನಮಗೆ ಪ್ರೋಟೀನ್‌ಗಳ ಒಂದು ಅವಶ್ಯಕತೆ ಇದೆ. ಇದು ಇದು ನಮಗೆ ಎಷ್ಟು ಶಕ್ತಿಯನ್ನ ನೀಡ್ತೈತಿ ಇದು? 4.3 ದಷ್ಟು ನಮ್ಗೆ 4.3 ಜೌಲದಷ್ಟು ಇದು ನಮಗೆ ಶಕ್ತಿ ನೀಡ್ತೈತಿ. ಸೊ ಆಗಲೇ ನಾ ಹೇಳಿರ್ತಕ್ಕಂಥದ್ದು ಐ ಥಿಂಕ್ ಕಾರ್ಬೋಹೈಡ್ರೇಟ್ಸ್‌ಗಳ ಬಗ್ಗೆ ಹೇಳಿದೆ. ಕಾರ್ಬೋಹೈಡ್ರೇಟ್ಸ್‌ಗಳು ನಮ್ಮ ದೇಹಕ್ಕೆ 4.2 ದಷ್ಟು ಶಕ್ತಿಯನ್ನು ಬಿಡುಗಡೆ ಮಾಡಿದರೆ, ಪ್ರೋಟೀನ್‌ಗಳು ನಮ್ಮ ದೇಹಕ್ಕೆ 4.3 ದಷ್ಟು ಏನ್ ಮಾಡ್ತವೆ? ಶಕ್ತಿಯನ್ನ ಕೊಡ್ತವೆ. ಸೊ ಪ್ರೋಟೀನ್‌ಗಳು ದೇಹ ನಿರ್ಮಾಣಕಾರಕಗಳಾಗಿರ್ತಕ್ಕಂಥವುಗಳು ಮತ್ತು ಇವು ಅಂಗಾಂಶಗಳನ್ನ ರೂಪಿಸ್ತವೆ. ಇವೇನ್ ಮಾಡ್ತವೆ? ಅಂಗಾಂಶಗಳನ್ನ ರೂಪಿಸ್ತವೆ. ಅದರ ಜೊತೆಗೆ ಪ್ರೋಟೀನ್‌ಗಳು ಇಂಗಾಲ, ಜಲಜನಕ, ಆಮ್ಲಜನಕ, ಸಾರಜನಕ ಅಂತಂದ್ರೆ ಕಾರ್ಬನ್ ಆಗಿರ್ಬಹುದು, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅದರ ಜೊತೆಗೆ ಸಾರಜನಕ ಅಂತಂದ್ರೆ ನೈಟ್ರೋಜನ್. ಈ 4ಗಳು ಕೂಡಿದ್ವು ಅಂತಂದ್ರೆ ಆಗುವಂಥದ್ದು ಯಾವ್ದು? ಅದು ಪ್ರೋಟೀನ್. ಈಗ ನಾವು ಲಿಪಿಡ್ಸ್‌ಗಳಾಗಿರಬಹುದು, ಆಮೇಲೆ ಕಾರ್ಬೋಹೈಡ್ರೇಟ್ಸ್‌ಗಳಾಗಿರ್ಬಹುದು, ಅವು ಆಮೇಲೆ ಪ್ರೋಟೀನ್ ಆಗಿರ್ಬೋದು. ಈ 3ಗಳಲ್ಲಿ ನಾವು ಹೋಲಿಸಿದ್ವಿ ಅಂತಂದ್ರೆ ಅತಿ ಹೆಚ್ಚು ಈ ರೀತಿ ಇರ್ತಕ್ಕಂತಹ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥದ್ದು, ಹೆಚ್ಚು ಅಂಶಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಯಾವುದು? ಪ್ರೋಟೀನ್ ಆಗಿದೆ. ಸೊ ನಾವು ಕಾರ್ಬೋಹೈಡ್ರೇಟ್ಸ್‌ಗಳಲ್ಲಿ ನೋಡಿದ್ವಿ ಕಾರ್ಬನ್ ಇದೆ, ಆಮೇಲೆ ಹೈಡ್ರೋಜನ್ ಇದೆ, ಆಮೇಲೆ ಆಕ್ಸಿಜನ್ ಅಷ್ಟೇ ಇತ್ತು ಅಲ್ಲಿ. ಇವುಗಳಿಂದ ಮಾಡಲ್ಪಟ್ಟಿರ್ತವೆ ಅವು. ಆದರೆ ಪ್ರೋಟೀನ್ ಇರುವಂಥದ್ದು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಅದ್ರ ಜೊತೆಗೆ ನೈಟ್ರೋಜನ್ ಅಂತಂದ್ರೆ ಸಾರಜನಕ. ಈ 4ಗಳಿಂದ ಕೂಡಿ ಆಗಿರ್ತಕ್ಕಂಥದ್ದು ಪ್ರೋಟೀನ್. ಅದಕ್ಕ ನಾವೇನಪ್ಪಾ ಅಂತಂದ್ರೆ ನಮ್ಮ ದೇಹದಲ್ಲಿ ಪ್ರೋಟೀನ್ ಅದು ಪಚನ ಆಗ್ಬೇಕು ಅಂತಂದ್ರೆ, ಸೊ ಅದು ಡೈಜೆಷನ್ ಆಗ್ಬೇಕಂತಂದ್ರೆ ನಮ್ಮ ದೇಹದಲ್ಲಿ 3 ಕಡೆ ಏನಾಗ್ತೈತಿ? ಆ ಒಂದು ಪ್ರೋಟೀನ್ ಡೈಜೆಷನ್ ಆಗ್ತಾ ಹೋಗ್ತೈತಿ. ಒಂದು ಸ್ಟೆಪ್ ಬೈ ಸ್ಟೆಪ್ ಅಂತೇಳಿ. ಸೊ ಇದನ್ನ ನಾನು ನಿಮಗೆ ಡೈಜೆಷನ್ ಇರುವಂತಹ ಒಂದು ಪಾಠದಲ್ಲಿ ಒಂದು ಲೆಸನ್‌ದಲ್ಲಿ ಹೇಳೀನಿ. ಸೊ ಎಲ್ಲಿ ಜಠರದಲ್ಲಿ ಬಂದಾಗ ಏನಾಗ್ತೈತಿ? ಸಣ್ಣ ಕರಳದಲ್ಲಿ ಯಾವ ರೀತಿ ಆಗ್ತೈತಿ? ಆಮೇಲೆ ನೆಕ್ಸ್ಟ್ ದೊಡ್ಡ ಕರಳಿನಲ್ಲಿ ಯಾವ ರೀತಿ ಪಚನ ಆಗ್ತೈತಿ ಪ್ರೋಟೀನ್ ಅಂತ ಹೇಳಿ ನಾ ಹೇಳೀನಿ ಅಲ್ಲಿ ಎಲ್ಲ. ಆದ್ದರಿಂದ ಇದು ಒಂದ್ ಸ್ವಲ್ಪ ಟಫ್ ಆಗಿರುವಂತದ್ದು ಪ್ರೋಟೀನ್. ಬಹಳ ಬೇಗ ಪಚನ ಆಗೋದಿಲ್ಲ. ಜೊತೆಗೆ ಗಂಧಕ ಮತ್ತು ರಂಜಕ ಕೂಡ ನೋಡ್ರಿ. ಗಂಧಕ ಮತ್ತು ರಂಜಕ ಇವೆರಡು ಕೂಡ ಒಳಗೊಂಡಿರ್ತಕ್ಕಂಥದ್ದು ಪ್ರೋಟೀನ್ ಆಗಿರ್ತೈತಿ. ಪ್ರೋಟೀನ್‌ಗಳ ಮೂಲ ಘಟಕ ಆಗಿರ್ತಕ್ಕಂಥದ್ದು ಅಮೈನೋ ಆಮ್ಲಗಳು. ಸೊ ನಾನ್ ನಿಮ್ಗೆ ಇದಕ್ಕಿಂತ ಮುಂಚೆ ಹೇಳೀನಿ, ಒಂದು ಪ್ರೋಟೀನ್ ರೆಡಿ ಆಗ್ಬೇಕು ಅಂತಂದ್ರೆ ಒಂದು ಪ್ರೋಟೀನ್ ರೆಡಿ ಆಗ್ಬೇಕು ಅಂತಂದ್ರೆ ನಮ್ಮ ದೇಹದಲ್ಲಿ ಅದಕ್ಕೆ 20 ಅಮೈನೋ ಆಮ್ಲಗಳ ಅವಶ್ಯಕತೆ ಇರ್ತೈತಿ. ಇದಕ್ಕೆ 20 ಅಮೈನೋ ಆಮ್ಲಗಳು ಕೂಡಿ ಏನಾಗ್ತೈತಿ? ಒಂದು ಪ್ರೋಟೀನ್ ರೆಡಿ ಆಗ್ತೈತಿ. ಅದರ ಜೊತೆಗೆ ಆಲ್ರೆಡಿ ನಮ್ಮ ದೇಹದಲ್ಲಿ ಎಷ್ಟಿರ್ತಾವೆ ಪ್ರೋಟೀನ್‌ಗಳು? 10 ಪ್ರೋಟೀನ್ಸ್‌ಗಳು ಆಲ್ರೆಡಿ ಇರ್ತವೆ. ಇನ್ನೂ 10 ಪ್ರೋಟೀನ್ಸ್‌ಗಳನ್ನ ಏನ್ ಮಾಡ್ತೀವಿ ನಾವು? ನಮ್ಮ ಆಹಾರದಿಂದ ಪಡ್ಕೋತೀವಿ. ಸೊ ಆಹಾರದಲ್ಲಿಯೂ ಕೂಡ ಬಹಳಷ್ಟು ಪ್ರೋಟೀನ್ ಅಲ್ಲ 10 ಅಮೈನೋ ಆಮ್ಲಗಳನ್ನು ನಾವು ಆಹಾರದಿಂದ ಪಡ್ಕೋತೀವಿ. ಈ 10 ಪ್ಲಸ್ 10 ಅದು ಅಂತಂದ್ರೆ ಒಂದು ಪ್ರೋಟೀನ್ ಏನಾಗ್ತೈತಿ? ರೆಡಿ ಆಗ್ತೈತಿ ನಮ್ಮ ದೇಹದಲ್ಲಿ. ಓಕೆ. ಈಗ ಈ 10 ಪ್ರೋಟೀನ್‌ಗಳಲ್ಲಿ ನಾವೇನು ಈ 10 ಅಮೈನೋ ಆಮ್ಲಗಳಲ್ಲಿ ಏನ್ ನಾವು ಆಹಾರವನ್ನ ಸೇವಿಸ್ತೇವಲ್ಲ, ಆ ಆಹಾರದಲ್ಲಿ ಬಹಳಷ್ಟು ಅಮೈನೋ ಆಮ್ಲಗಳಿರ್ತವೆ. ಆಮೇಲೆ ಆ ಆಹಾರದಲ್ಲಿರ್ತಕ್ಕಂತಹ ಅಮೈನೋ ಆಮ್ಲಗಳು ಏನಾಗ್ತವೆ? ಅವುಗಳನ್ನ ಕಂಡುಹಿಡಿಬೇಕು ಅಂತಂದ್ರೆ, ಆ ಒಂದು ಆಹಾರದಿಂದ ಬರುವಂತಹ ಅಮೈನೋ ಆಮ್ಲದಿಂದ ನಮಗೆ ಪ್ರೋಟೀನ್ ಪ್ರೊಡ್ಯೂಸ್ ಆಗ್ಬೇಕು. ಅಂದ್ರೆ ರೆಡಿ ಆಗ್ಬೇಕು. ಅಂತಹ ಒಂದು ಅಮೈನೋ ಆಮ್ಲಗಳನ್ನ ಗುರುತಿಸುವಂತದ್ದು ಯಾವ್ದು ಮಾಡ್ತೈತಿ? ಎಂ-ಆರ್-ಎನ್-ಎ ಅಂತ ಹೇಳಿನಿ. ಆರ್-ಎನ್-ಎ, ಡಿ-ಎನ್-ಎ ಹೇಳುವಾಗ ನಿಮಗೆ ಹೇಳಿದ್ದೆ ನಾನಿದು. ಎಂ-ಆರ್-ಎನ್-ಎ ಏನಿರ್ತೈತಿ, ಟಿ-ಆರ್-ಎನ್-ಎ ಏನಿರ್ತೈತಿ ಅಂತ ಹೇಳಿ. ಓಕೆ. ಸೊ ಆ ಒಂದು ಕೆಲಸ ಮಾಡುವಂಥದ್ದು ಆರ್-ಎನ್-ಎ ಕೆಲಸ ಮಾಡ್ತೈತಿ. ಸೊ ಈ ರೀತಿ ಏನಂತಂದ್ರೆ ನಮ್ಮ ದೇಹದಲ್ಲಿ ಪ್ರೋಟೀನ್ ರೆಡಿ ಆಗ್ತೈತಿ. ಈ ಪ್ರೋಟೀನ್‌ಗಳಲ್ಲಿಯೂ ಸಹ 2 ವಿಧಗಳು ಬರ್ತಾವೆ. ಸರಳ ಪ್ರೋಟೀನ್‌ಗಳು ಮತ್ತು ಯುಗ್ಮ ಪ್ರೋಟೀನ್‌ಗಳು ಅಂತ ಹೇಳಿ ಬರ್ತವೆ. ಒಂದನೇದ್ದು ಸರಳ ಪ್ರೋಟೀನನ್ನ ನೋಡೋಣ. ಈ ಪ್ರೋಟೀನ್‌ಗಳು ಕೇವಲ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರುತ್ತವೆ. ಆಮೇಲೆ ಉದಾಹರಣೆಗೆ ಮೊಟ್ಟೆಯಲ್ಲಿ ಕಂಡುಬರುವಂತಹ ಅಲ್ಬುಮಿನ್ ಆಗಿರ್ಬಹುದು, ಬೀಜಗಳಲ್ಲಿ ಕಂಡುಬರುವಂತಹ ಗ್ಲುಬು ಗ್ಲೋಬುಲಿನ್ ಆಗಿರ್ಬೋದು ಇವೆಲ್ಲವೂ ಸಹ ಪ್ರೋಟೀನ್‌ಗಳು ಇವು. ಕೂದಲಿನಲ್ಲಿಯೂ ಸಹ ಇದೆ ಪ್ರೋಟೀನ್ ಅದು ಯಾವುದು? ಕೆರಾಟಿನ್. ಎಕ್ಸಾಮ್‌ನಲ್ಲಿ ಇದನ್ನ ಕೇಳ್ತಾರೆ ಉದಾಹರಣೆಗೆ. ಕೂದಲಿನಲ್ಲಿ ಯಾವ ಪ್ರೋಟೀನ್ ಕಂಡು ಬರ್ತೈತೆ ಅಂತಂದ್ರೆ ಅದು ಕೆರಾಟಿನ್. ಅದೇ ರೀತಿ ಕ್ರೋಮೋಸೋಮ್ಸ್‌ಗಳಲ್ಲಿಯೂ ಸಹ ಇದೆ. ಇದನ್ನ ನಾನು ನಿಮ್ಗೆ ಹೇಳಿದ್ದೆ. ಹಿಸ್ಟೋನ್ ಅನ್ನುವಂತಹ ಒಂದು ಪ್ರೋಟೀನ್ ಇದೆ. ನೆಕ್ಸ್ಟ್ ಸ್ನಾಯುಗಳಲ್ಲಿ ಕಂಡುಬರುವಂತಹ ಪ್ರೋಟೀನ್ ಅದು ಮಿಯಾಸಿನ್.
ನಿಯಾಸಿಸ್ ಅನ್ನುವಂತಹ ಒಂದು ಪ್ರೋಟೀನ್ ಕಂಡು ಬರ್ತವೆ. ಇವೆಲ್ಲವೂ ಸಹ ಸರಳ ಪ್ರೋಟೀನ್‌ಗಳು. ಇವು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥವುಗಳು. ಜೊತೆಗೆ ಯುಗ್ಮ ಪ್ರೋಟೀನ್‌ಗಳು ಅಂತಂದ್ರೆ, ಯುಗ್ಮನು ಅಂತ ಹೇಳ್ತೀವಿ ಅಥವಾ ಸಂಯುಕ್ತ ಪ್ರೋಟೀನ್ ಅಂತ ಹೇಳಿ ಹೇಳ್ತೀವಿ ಇವುಗಳಿಗೆ. ಅಂತಂದ್ರೆ ಬಹಳಷ್ಟು ಅಮೈನೋ ಆಮ್ಲಗಳಿಂದ ಆಗಿರ್ತಕ್ಕಂಥವುಗಳು. ಈ ಪ್ರೋಟೀನ್‌ಗಳು ಅಮೈನೋ ಆಮ್ಲದ ಜೊತೆಗೆ ಅಮೈನೋ ಆಮ್ಲ ಅಲ್ಲದ ಭಾಗದಿಂದ, ಪ್ರೋಟೀನ್ ಅಲ್ಲದ ಭಾಗದಿಂದ ಮಾಡಲ್ಪಟ್ಟಿರ್ತಕ್ಕಂಥವುಗಳು. ಅಂದ್ರೆ ಅಮೈನೋ ಆಮ್ಲ ಒಂದು ಇರ್ತೈತಿ. ಆಮೇಲೆ ಅಮೈನೋ ಆಮ್ಲ ಅಲ್ಲದ ಒಂದು ಭಾಗ ಇರ್ತೈತಿ. ಅವುಗಳಿಂದ ಕೂಡಿ ಆಗಿರ್ತಕ್ಕಂಥವುಗಳಿಗೆ ನಾವು ಯುಗ್ಮ ಪ್ರೋಟೀನ್ ಅಂತ ಹೇಳಿ ಹೇಳ್ತೇವೆ. ಓಕೆ. ಈ ಪ್ರೋಟೀನ್ ಅಲ್ಲದ ಭಾಗವನ್ನು ನಾವು ಪ್ರೋಸ್ಥೆಟಿಕ್ ಗ್ರೂಪ್ ಅಂತ ಹೇಳ್ತೇವೆ. ಪ್ರೋಟೀನ್ ಅಲ್ಲದ ಭಾಗ ಏನಿರ್ತೈತಲ್ಲ ಅದಕ್ಕೆ ನಾವು ಪ್ರೋಸ್ಥೆಟಿಕ್ ಗ್ರೂಪ್ ಅಂತ ಹೇಳ್ತೇವೆ. ಉದಾಹರಣೆಗೆ ಹಿಮೋಗ್ಲೋಬಿನ್ ಇದೆ. ಹಿಮೋಗ್ಲೋಬಿನ್ ಇದು ಒಂದು ಕ್ರೋಮೋಪ್ರೋಟೀನ್ ಆಗಿರ್ತಕ್ಕಂಥದ್ದು. ಹಿಮೋಗ್ಲೋಬಿನ್ ಇದು ಒಂದೇನು ಕ್ರೋಮೋಪ್ರೋಟೀನ್ ಆಗಿರ್ತಕ್ಕಂಥದ್ದು. ಜೊತೆಗೆ ಲಿಪೋಪ್ರೋಟೀನ್ ಇದೆ. ಈ ಲಿಪೋಪ್ರೋಟೀನ್ ಎಲ್ಲಿ ಕಾಣ್ತೈತೆ ನಮಗೆ? ಮೊಟ್ಟೆಯ ಹಳದಿ ಭಾಗದಲ್ಲಿ. ಜೊತೆಗೆ ಫಾಸ್ಟೋಪ್ರೋಟೀನ್ ಇದೆ. ಹಾಲಿನಲ್ಲಿರುವಂತಹ ಕೆಸಿನ್ ಪ್ರೋಟೀನ್ ಇದು. ಜೊತೆಗೆ ಗ್ಲ ಗ್ಲೈಕೈಕೋಪ್ರೋಟೀನ್ ಇದೆ. ಲಾಲಾರಸದಲ್ಲಿ ಮ್ಯೂಸಿನ್ ಅನ್ನುವ ಒಂದು ರೂಪದಲ್ಲಿ ನಮಗೆ ಸಿಗ್ತೈತಿ. ಜೊತೆಗೆ ಪ್ರೋಟೀನ್‌ಗಳು ನಮ್ಮ ದೇಹದಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆಗಳನ್ನ ನಿಯಂತ್ರಣ ಮಾಡುವಂತಹ ಕಿಣ್ವಗಳಾಗಿರುವಂತವುಗಳು. ನೋಡ್ರಿ ಪ್ರೋಟೀನ್ಸ್‌ಗಳು ಏನಾಗಿವೆ ಇವು ಕಿಣ್ವಗಳಾಗಿವೆ. ಕಿಣ್ವ ಅಂತಂದ್ರೆ ಏನು? ಎನ್ಝೈಮ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷ್‌ನಲ್ಲಿ. ಎನ್ಝೈಮ್ಸ್ ಅಂತ ಹೇಳ್ತೇವೆ. ಈ ಪ್ರೋಟೀನ್‌ಗಳು ಏನಾಗಿರ್ತವೆ? ಎನ್ಝೈಮ್ಸ್‌ಗಳು ಆಗಿರ್ತವೆ ಇವು. ಪ್ರೋಟೀನ್‌ಗಳು ಪ್ರತಿಕಾಯಗಳಾಗಿ ಅಂಗಾಂಶಗಳ ನಿರ್ವಹಣಕ್ಕೆ ಪ್ರೋಟೀನ್ ಅವಶ್ಯಕ. ಅಂಗಾಂಶಗಳ ಸ್ಥಾಪನೆಗೆ ಪ್ರೋಟೀನ್ ಅವಶ್ಯಕ. ನೋಡ್ರಿ ಯಾವ್ಯಾವುದಕ್ಕೆ ಅವಶ್ಯಕ ಇದೆ? ಪ್ರೋಟೀನ್‌ಗಳು ಪ್ರತಿಕಾಯಕಗಳಾಗಿರ್ತವೆ. ಅದ್ರ ಜೊತೆಗೆ ಅಂಗಾಂಶಗಳ ನಿರ್ಮಾಣಕ್ಕೆ ಬೇಕು. ಜೊತೆಗೆ ಅದ್ರ ಜೊತೆಗೆ ಮತ್ತೆ ಅದಕ್ಕೆ ಬೇಕಾಗ್ತೈತಿ ಅಂಗಾಂಶಗಳ ಸ್ಥಾಪನೆಗೇನು ಕೂಡ ಪ್ರೋಟೀನ್ ಅವಶ್ಯಕವಾಗಿರ್ತಕ್ಕಂಥದ್ದು. ಪ್ರೋಟೀನ್‌ನ ಕೊರತೆಯಿಂದ ಬರುವಂತಹ ಒಂದು ರೋಗ ಇದೆ. ಅದು ಯಾವುದು ಅಂತಂದ್ರೆ ಕ್ವಾಶಿಯೋರ್ಕರ್ ಅಂತ ಹೇಳಿ. ಪ್ರೋಟೀನ್ ಕೊರತೆಯಿಂದ ಬರುವಂತದ್ದು ಕ್ವಾಶಿಯೋರ್ಕರ್. ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್‌ಗಳ ಕೊರತೆಯಿಂದ ಬರುವಂತಹ ಕಾಯಿಲೆ ಅದು ಮರಾಸ್ಮಸ್. ಆಕ್ಚುಲಿ ಎರಡೂ ಸಹ ಪ್ರೋಟೀನ್ ಅಂತೇನೆ ಕೇಳ್ತಾರೆ. ಆ, ಎ ಆ, ಇದು ಆಪ್ಷನ್ಸ್‌ಗಳಲ್ಲಿ ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್ ಪ್ರೋಟೀನ್ ಕೊರತೆಯಿಂದ ಬರುವಂತಹ ರೋಗ ಇತ್ತು ಅಂತಂದ್ರೆ ಇವನ್ನು ಟಿಕ್ ಮಾಡ್ರಿ. ಇಲ್ಲ ಅಂತಂದ್ರೆ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಎರಡೂಗಳಿಂದ ಎರಡೂ ಕೂಡಿ ಎರಡೂಗಳ ಕಡಿಮೆ ಆಗಿರೋದ್ರಿಂದ ನಮ್ಮ ದೇಹದಲ್ಲಿ ಅದರಿಂದ ಬರುವಂತಹ ರೋಗ ಯಾವುದು ಅಂತ ಕೇಳಿದ್ರೆ ಅದು ಮರಾಸ್ಮಸ್ ಅಂತೇಳಿ ಹೇಳ್ಬೇಕು. ಇನ್ನು ನೆಕ್ಸ್ಟ್ ನಾವು ನೋಡೋಣ ಲಿಪಿಡ್ಸ್‌ಗಳು ಅಂತಂದ್ರೆ ಫ್ಯಾಟ್ ಅಂತ ಹೇಳ್ತೀವಿ. ಇವುಗಳಿಗೆ ನಾವು ಬೊಜ್ಜು ಅಂತ ಹೇಳ್ತೇವೆ. ನಮ್ಮ ಹೊಟ್ಟೆಯಲ್ಲಿ ಆಗಿರಬಹುದು, ಆಮೇಲೆ ಗಲ್ಲದಲ್ಲಿಯೂ ಇರ್ತವೆ. ಆ ರೀತಿ ಹೋಗಿ ಅವು ಏನಾಗ್ತವೆ ಸಂಗ್ರಹವಾಗ್ತವೆ ಅವು ಬೊಜ್ಜು. ಇವು ಕಾರ್ಬೋಹೈಡ್ರೇಟ್‌ಗಳಿಗಿಂತ ಕಡಿಮೆ ಪ್ರಮಾಣದ ಆಕ್ಸಿಜನ್‌ವನ್ನ ಹೊಂದಿರತಕ್ಕಂಥವುಗಳು. ಇವು ನಮ್ಮ ಚರ್ಮ ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಚರ್ಮದ ಕೆಳಗೆ ಏನಾಗ್ತವೆ ಇವು ಸಂಗ್ರಹವಾಗಿರ್ತವೆ ಫ್ಯಾಟ್ ಲಿಪಿಡ್ಸ್‌ಗಳು. ಆಮೇಲೆ ಈ ಲಿಪಿಡ್‌ಗಳು ನಮ್ಮ ದೇಹಕ್ಕೆ 9.2 ಜೌಲ್‌ದಷ್ಟು ಶಕ್ತಿಯನ್ನ ನೀಡ್ತವೆ. ಅಂತಂದ್ರೆ ಈಗ ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ ಇವು ಎರಡೂಗಳಿಗೆ ಹೋಲಿಸಿದ್ವಿ ಅಂತಂದ್ರೆ ಅತಿ ಹೆಚ್ಚು ಶಕ್ತಿ ನೀಡುವಂಥದ್ದು ಯಾವುದು? ಅದು ಲಿಪಿಡ್‌ಗಳು, ಅದು ಫ್ಯಾಟ್. ಓಕೆ. ಈಗ ನೋಡ್ರಿ ಈಗ ಒಂಟೆ ಇದೆ. ಒಂಟೆಯ ದುಬ್ಬ ನೀವು ನೋಡಿರ್ಬೋದು. ಒಂಟೆಯ ದುಬ್ಬ ಇರ್ತೈತಿ. ಅದ್ರ ಜೊತೆಗೆ ಎತ್ತು ಇರ್ತೈತಿ. ಎತ್ತಿನ ಒಂದು ದುಬ್ಬ ಇರ್ತೈತಿ. ಸೊ ಈ ದುಬ್ಬಿನಲ್ಲಿ ಏನಿರ್ತೈತಿ? ಪೂರ್ತಿ ಈ ದುಬ್ಬ ಎದರಿಂದ ಆಗಿರ್ತೈತಿ ಅಂತಂದ್ರೆ ಇದು ಫ್ಯಾಟ್‌ದಿಂದ ರೆಡಿ ಆಗಿರ್ತಕ್ಕಂಥದ್ದು. ಓಕೆ. ಲಿಪಿಡ್‌ಗಳು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಆದರೆ ಈಥರ್‌ನಂತಹ ಒಂದು ಸಾವಯವ ಆಗಿರ್ತಕ್ಕಂತಹ ಒಂದು ದ್ರಾವಕ ಐತೆ. ಗ್ರಾಮ್ ಅಲ್ಲ, ಸಾವಯವ ಇರುವಂತಹ ಒಂದು ದ್ರಾವಕಗಳಲ್ಲಿ ಏನಪ್ಪಾ ಅಂತಂದ್ರೆ ಇದು ಕರಗುತ್ತದೆ. ಈಥರ್‌ನಂತಹ ಒಂದು ಸಾವಯವ ದ್ರಾವಕದಲ್ಲಿ ಇವು ಕರಗ್ತವೆ ಲಿಪಿಡ್‌ಗಳು. ಪ್ರಾಣಿ ಮತ್ತು ಸಸ್ಯಜನ್ಯ ಕೊಬ್ಬುಗಳು, ಕೊಬ್ಬಿನ ಆಮ್ಲಗಳು ಮತ್ತು ಗ್ಲಿಸರಾಲ್‌ಗಳಿಂದ ರಚಿತಗೊಂಡು ಸರಳ ಲಿಪಿಡ್‌ಗಳಾಗಿರ್ತವೆ. ಅದ್ರ ಜೊತೆಗೆ ಲಿಪಿಡ್‌ಗಳು ಪ್ರೋಟೀನ್‌ನಂತಹ ಗ್ಲೂಕೋಸ್ ಮತ್ತು ಪ್ರೋಟೀನ್‌ನಂತಹ ಬೇರೆ ವರ್ಗಗಳೊಂದಿಗೆ ಸಂಯೋಜನೆಗೊಂಡು ಸಂಯುಕ್ತ ಲಿಪಿಡ್‌ಗಳು ಆಗ್ತವೆ. ಓಕೆ. ಸೊ ಸರಳ ಲಿಪಿಡ್‌ಗಳು ಯಾವ ರೀತಿ ಇರ್ತವೆ ಇವು ಕೊಬ್ಬಿನ ಆಮ್ಲಗಳು ಮತ್ತು ಗ್ಲಿಸರಾಲ್‌ಗಳಿಂದ ರಚಿತವಾಗಿರ್ತವೆ. ಅದರ ಜೊತೆಗೆ ಸಂಯುಕ್ತ ಲಿಪಿಡ್‌ಗಳು ಗ್ಲೂಕೋಸ್ ಮತ್ತು ಪ್ರೋಟೀನ್‌ಗಳಿಂದ ಕೂಡಿಕೊಂಡು ಏನಾಗ್ತವೆ ಈ ರೀತಿ ಇರ್ತಕ್ಕಂತಹ ಸಂಯುಕ್ತ ಲಿಪಿಡ್‌ಗಳು ರೆಡಿ ಆಗ್ತವೆ. ಲಿಪಿಡ್‌ಗಳ ಪ್ರಾಮುಖ್ಯತೆ ಏನು ನಮ್ಮ ದೇಹದಲ್ಲಿ ಅಂತಂದ್ರೆ ಕಾರ್ಬೋಹೈಡ್ರೇಟ್‌ಗಳಲ್ಲಿ ಇವು ಕೂಡ ಕಾರ್ಬೋಹೈಡ್ರೇಟ್ ಯಾವ ರೀತಿ ನಮಗೆ ಶಕ್ತಿ ನೀಡ್ತೈತಲ್ಲ, ಅದೇ ರೀತಿ ಇವು ಸಹ ಶಕ್ತಿ ನೀಡ್ತವೆ 9.2 ದಷ್ಟು.
ಅದ್ರ ಜೊತೆಗೆ ಇದು ನಮ್ಮ ದೇಹದ ತಾಪ ನಿಯಂತ್ರಣವನ್ನು ಮಾಡ್ತೈತಿ. ಆಮೇಲೆ ಕೋಶ ಪೊರೆ ಏನಿರ್ತೈತಲ್ಲ, ಆ ಒಂದು ಕೋಶ ಪೊರೆಯ ಭಾಗವಾಗಿ ಕೆಲಸ ಮಾಡ್ತೈತಿ. ಯಾವುದು? ಲಿಪಿಡ್‌ಗಳು. 1 ಕ್ಯಾಲೋರಿ ಅಂತಂದ್ರೆ ಎಷ್ಟು? 1 ಕ್ಯಾಲೋರಿ ಅಂತಂದ್ರೆ ಎಷ್ಟು ಜೌಲು? 4.2 ಜೌಲುಗಳಷ್ಟು ಆಗ್ತತಿ. ಇದು ಸಹ ಎಕ್ಸಾಮ್‌ದಲ್ಲಿ ಕೇಳಿದ್ರು. ಅದರ ಜೊತೆಗೆ ಲಿಪಿಡ್‌ಗಳು ನಮ್ಮ ದೇಹದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಮೆದುಳಿನ ಕಾರ್ಯವೈಖರಿಯಲ್ಲಿ, ಕೀಲುಗಳ ಚಲನೆಯಲ್ಲಿ ಆಗಿರ್ಬೋದು, ರಕ್ತ ಹೆಪ್ಪುಗಟ್ಟುವ ಕ್ರಿಯೆಯಲ್ಲಿ ಹಾಗೂ ಶಕ್ತಿಯ ಬಿಡುಗಡೆಯಲ್ಲಿ ಲಿಪಿಡ್‌ಗಳು ಪಾಲ್ಗೊಳ್ಳುತ್ತವೆ. ಆರೋಗ್ಯಕರ ಚರ್ಮ ಮತ್ತು ಕೂದಲಿನ ಪೋಷಣೆಗೂ ಸಹ ಲಿಪಿಡ್‌ಗಳ ಅವಶ್ಯಕತೆ ಇದೆ. ನೆಕ್ಸ್ಟ್ ಇರುವಂತದ್ದು ವಿಟಾಮಿನ್ ಮತ್ತು ಖನಿಜಗಳನ್ನ ನೋಡೋಣ. ವಿಟಾಮಿನ್ ಬಹಳ ಇಂಪಾರ್ಟೆಂಟ್ ಇದೆ ಚಾಪ್ಟರ್. ಅದರ ಜೊತೆಗೆ ಖನಿಜಗಳು ಸಹ ಇಂಪಾರ್ಟೆಂಟ್ ಇದೆ ಈಗ. ಖನಿಜಗಳಿಗೆ ನಾವು ಮಿನರಲ್ಸ್ ಅಂತ ಹೇಳ್ತೇವೆ. ವಿಟಾಮಿನ್‌ಗಳು ಮೂಲಭೂತವಾಗಿ ಕಾರ್ಬನ್ ಇರುವಂತಹ ಒಂದು ಸಂಯುಕ್ತಗಳು. ಅದ್ರ ಜೊತೆಗೆ ವಿಟಾಮಿನ್ ಬಿ ಮತ್ತು ಸಿ ನೀರಿನಲ್ಲಿ ವಿಲೀನವಾದರೆ ಎ, ಡಿ, ಇ ಮತ್ತು ಕೆ ವಿಟಾಮಿನ್‌ಗಳು ಕೊಬ್ಬಿನ ಪದಾರ್ಥಗಳಲ್ಲಿ ಮಾತ್ರ ವಿಲೀನವಾಗ್ತವೆ. ಅದ್ರ ಜೊತೆಗೆ ನಮಗೆ ಬೀಟಾ ಕ್ಯಾರೋಟಿನ್ ಮತ್ತು ಫೋಲಿಕ್ ಆಮ್ಲದಂತಹ ರಾಸಾಯನಿಕಗಳು ಅವಶ್ಯಕವಾಗಿವೆ. ಇವು ದೇಹದಲ್ಲಿ ನಿರ್ದಿಷ್ಟ ವಿಟಾಮಿನ್‌ಗಳಾಗಿ ಪರಿವರ್ತನೆಗಳಾಗ್ತವೆ. ಯಾವುದು? ಬೀಟಾ ಕ್ಯಾರೋಟಿನ್ ಮತ್ತು ಫೋಲಿಕ್ ಆಮ್ಲ ಏನಿದಾವು, ಇವು ವಿಟಾಮಿನ್‌ಗಳಾಗಿ ಪರಿವರ್ತನೆ ಆಗ್ತಾವು ನಮ್ಮ ದೇಹದಲ್ಲಿ. ಇವುಗಳನ್ನು ನಾವು ಈ ಬೀಟಾ ಕ್ಯಾರೋಟಿನ್ ಮತ್ತು ಫೋಲಿಕ್ ಆಮ್ಲ ಏನಿದೆಯಲ್ಲ, ಇವುಗಳನ್ನು ನಾವು ಪ್ರೋ ವಿಟಾಮಿನ್ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಬೀಟಾ ಕ್ಯಾರೋಟಿನ್ ಇರುವಂತದ್ದು ದೇಹದಲ್ಲಿ ಇದು ವಿಟಾಮಿನ್ ಎ ಆಗಿ ಪರಿವರ್ತನೆ ಆಗ್ತೈತಿ. ಈಗ ಇಲ್ಲಿ ನಾವು ಜೀವಸತ್ವಗಳನ್ನ ನೋಡೋಣ. ಜೀವಸತ್ವಗಳಿಗೆ ನಾವು ಏನಂತ ಹೇಳ್ತೀವಿ? ವಿಟಾಮಿನ್ ಅಂತೇಳಿ ಹೇಳ್ತೇವೆ. ವಿಟಾಮಿನ್ಸ್. ಜೀವಸತ್ವಗಳಿಗೆ ನಾವು ವಿಟಾಮಿನ್ ಅಂತೇಳಿ ಹೇಳ್ತೇವಿ. ಓಕೆ. ಇವು ಕೊಬ್ಬಿನಲ್ಲಿ ಕರಗುವಂತವುಗಳಾಗಿರುವಂತವುಗಳು ಈ ವಿಟಾಮಿನ್ಸ್‌ಗಳು. ಯಾವ್ಯಾವುದು? 1ನೇದ್ದು ವಿಟಾಮಿನ್ ಎ ಅನ್ನ ನೋಡೋಣ. ಇಲ್ಲಿ ಈ ಒಂದು ವಿಟಾಮಿನ್ಸ್ ಜೀವಸತ್ವಗಳ ಒಂದು ಲೆಸನ್‌ದಲ್ಲಿ, ಈ ಒಂದು ಟಾಪಿಕ್‌ದಲ್ಲಿ ನಿಮಗೆ ಹೆಚ್ಚಾನಾಗಿ ಎಕ್ಸಾಮ್‌ದಲ್ಲಿ ಇವುಗಳ ಒಂದು ಸೈಂಟಿಫಿಕ್ ನೇಮನ್ನ ಕೇಳ್ತಾರೆ. ವಿಟಾಮಿನ್ ಎ ಇದರ ಒಂದು ವೈಜ್ಞಾನಿಕ ಹೆಸರು ಏನು? ರಾಸಾಯನಿಕ ಹೆಸರು ಏನು? ಅಂತ ಕೇಳ್ತಾರೆ. ಇವುಗಳನ್ನ ಮುಖ್ಯವಾಗಿ ನೀವು ನೆನಪಿಟ್ಕೋಬೇಕು. ಉಳಿದಿರ್ತಕ್ಕಂಥದ್ದು ನ್ಯೂನತಾ ಕಾಯಿಲೆಗಳು ಅಂತ ಏನಿದಾವಲ್ಲ ಇವುಗಳನ್ನ ಒಂದ್ ಸ್ವಲ್ಪ ನೆನಪಿಟ್ಕೋಬೇಕು. ಉಳಿದಿರ್ತಕ್ಕಂಥವುಗಳು ಮೂಲ ಆಮೇಲೆ ಪ್ರಾಮುಖ್ಯತೆ ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತದ್ದು ಇದರಲ್ಲಿರುವಂತಹ ರಾಸಾಯನಿಕ ಹೆಸರುಗಳು. ಈಗ ವಿಟಾಮಿನ್ ಎಗೆ ರಾಸಾಯನಿಕ ಹೆಸರು ಇರುವಂತದ್ದು ಯಾವುದು? ರೆಟಿನಾಲ್ ಅಂತ ಹೇಳಿ ಹೇಳ್ತೇವೆ. ಸೊ ಇದು ರೆಟಿನಾಗೆ ಸಂಬಂಧವಾಗಿರ್ತಕ್ಕಂಥದ್ದು. ನಾನ್ ನಿಮಗೆ ಕಣ್ಣು ಇರುವಂತಹ ಒಂದು ಚಾಪ್ಟರ್ ಹೇಳುವಾಗ ನಿಮ್ಗೆ ಹೇಳಿದ್ದೆ. ರೆಟಿನಾ ಎಲ್ಲಿರ್ತೈತಿ ಅಂತೇಳಿ. ಸೊ ಇದರಿಂದನೇ ಈ ಒಂದು ಕಾರಣದಿಂದಲೇ ಏನಪ್ಪಾ ಅಂತಂದ್ರ ನಿಶಾಂತತೆ ಬರ್ತೈತಿ, ಒಂದು ಕಾಯಿಲೆ ಬರ್ತೈತಿ, ಇರುಳುಗಣ್ಣು ಅಂತ ಹೇಳ್ತೇವೆ. ರಾತ್ರಿ ನಮಗೆ ಕತ್ತಲಲ್ಲಿ ಕಾಣೋದಿಲ್ಲಲ್ಲ. ಸೊ ಸಂಪೂರ್ಣವಾಗಿ ಕಾಣುವುದಿಲ್ಲ. ಆ ಒಂದು ಕಾಯಿಲೆ ಅದು ನಿಶಾಂತತೆ ಅಂತ ಹೇಳ್ತೇವೆ. ಹಾಗಾದ್ರೆ ವಿಟಾಮಿನ್ ಎ ಯ ಒಂದು ರಾಸಾಯನಿಕ ಹೆಸರು ರೆಟಿನಾಲ್ ಇದೆ. ಇದು ಮೂಲತಃ ಎಲ್ಲಿ ಸಿಗ್ತೈತೆ ಅಂತಂದ್ರೆ ಹಸಿರು ಎಲೆಗಳಾಗಿರ್ಬೋದು, ತರಕಾರಿ, ಮೀನು, ಹಾಲು ಉತ್ಪನ್ನಗಳಲ್ಲಿ ಸಿಗ್ತದೆ. ಪ್ರಾಮುಖ್ಯತೆ ಏನು? ರೋಗ ನಿರೋಧಕ ಶಕ್ತಿ ವೃದ್ಧಿ ಮಾಡ್ತೈತಿ. ಆಮೇಲೆ ರೋಡಾಪ್ಸಿನ್ ತಯಾರಿಕೆಯಲ್ಲಿ ಇದು ಅವಶ್ಯಕವಾಗಿರ್ತಕ್ಕಂಥದ್ದು. ಇದನ್ನು ಕಂಡುಹಿಡಿದಿರ್ತಕ್ಕಂಥದ್ದು 1915 ಮ್ಯಾಕ್ಸ್ ಕೋಲಿನ್ ಮತ್ತು ಡೇವಿಸ್ ಅನ್ನುವಂಥವ್ರು ಇದನ್ನ ಕಂಡುಹಿಡಿದಾರೆ. ಸೊ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಆದ್ರೂ ಸಹ ನಿಮ್ಗೆ ಗೊತ್ತಿರಲ್ಲ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇರುವಂತದ್ದು ವಿಟಾಮಿನ್ ಬಿ ಬರ್ತೈತಿ. ಸೊ ವಿಟಾಮಿನ್ ಬಿಗೆ ನಾವೇನಂತ ಹೇಳ್ತೇವೆ ಅಂತಂದ್ರೆ ವಿಟಾಮಿನ್ ಬಿಗೆ ಇದಕ್ಕೆ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ವಿಟಾಮಿನ್ ಅಂತ ಹೇಳ್ತೇವೆ. ಕಾಂಪ್ಲೆಕ್ಸ್ ವಿಟಾಮಿನ್ ಅಂತ ಹೇಳಿ ಯಾಕೆ ಹೇಳ್ತೇವೆ ಅಂತಂದ್ರೆ, ಈ ವಿಟಾಮಿನ್ ಬಿದಲ್ಲಿ ಬಹಳಷ್ಟು ವಿಟಾಮಿನ್ಸ್‌ಗಳು ಬರ್ತವೆ. ಬಿ1, ಬಿ2, ಬಿ3 ಆ ರೀತಿ ಇರ್ತಕ್ಕಂಥ ವಿಟಾಮಿನ್ಸ್‌ಗಳು ಬರ್ತಾವೆ. ಅದರ ಸಲುವಾಗಿ ಅದಕ್ಕೆ ಕಾಂಪ್ಲೆಕ್ಸ್ ವಿಟಾಮಿನ್ ಅಂತ ಹೇಳ್ತೇವೆ. ಅದನ್ನ ನಾವು ಈ ಎಲ್ಲ ವಿಟಾಮಿನ್ಸ್ ಆದ್ಮೇಲೆ ಚರ್ಚೆಯನ್ನ ಮಾಡೋಣ. ಈಗ ಇಲ್ಲಿ ನೆಕ್ಸ್ಟ್ ಇರುವಂತದ್ದು ಸಿ ವಿಟಾಮಿನ್. ಈ ಸಿ ವಿಟಾಮಿನ್‌ದ ರಾಸಾಯನಿಕ ಹೆಸರು ಅಸ್ಕಾರ್ಬಿಕ್ ಆಮ್ಲ ಅಂತ ಹೇಳ್ತೇವೆ. ಇದು ಸಿಟ್ರಸ್ ಹಣ್ಣುಗಳಾಗಿರ್ತಕ್ಕಂಥವುಗಳು. ಸಿಟ್ರಸ್ ಅಂತಂದ್ರೆ ಹುಳಿ ಹಣ್ಣುಗಳು. ಆಮೇಲೆ ಹಸಿ ತರಕಾರಿ, ಆಲೂಗಡ್ಡೆ, ನೆಲ್ಲಿಕಾಯಿ, ನಿಂಬೆಹಣ್ಣು, ಆಮೇಲೆ ಟೊಮ್ಯಾಟೊ ಇವುಗಳಲ್ಲಿ ಇವು ಅತಿ ಹೆಚ್ಚಾಗಿ ನಮಗೆ ಸಿಗತೈತಿ ಈ ಮೂಲಗಳಿಂದ. ಅದ್ರ ಜೊತೆಗೆ ಪ್ರಾಮುಖ್ಯತೆ ಏನು ಅಂತಂದ್ರೆ ಸಂಯೋಜಕ ಅಂಗಾಂಶಗಳು ಹಾಗೂ ಶಕ್ತಿಯುತವಾಗಿರ್ತಕ್ಕಂತಹ ಚರ್ಮದ ತಯಾರಿಕೆಯಲ್ಲಿ ಇದು ಸಹಾಯಕ ಮಾಡ್ತೈತಿ ವಿಟಾಮಿನ್ ಸಿ. ಇದರಿಂದ ಬರುವಂತಹ ರೋಗ ಸ್ಕರ್ವಿ. ಇದನ್ನ ಕಂಡುಹಿಡಿದಿರ್ತಕ್ಕಂಥವ್ರು ಹೋಲ್ಟ್ಸ್ ಅನ್ನುವಂಥವ್ರು. ನೆಕ್ಸ್ಟ್ ಡಿ ವಿಟಾಮಿನ್‌ದಿಂದ ಇದಕ್ಕೆ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್ ಇರುವಂತದ್ದು 1921ರಲ್ಲಿ ಕಂಡುಹಿಡಿದ್ರು.
ಮಲನ್ ಬೈ ಅನ್ನುವಂಥವ್ರು. ಇದು ನಮಗೆ ಸೂರ್ಯನ ಬೆಳಕಿನಿಂದ ಸಿಗ್ತೈತಿ. ಮೊಟ್ಟೆ, ಹಾಲು, ಹಾಲಿನ ಉತ್ಪನ್ನದಿಂದನೂ ಸಹ ಸಿಗ್ತೈತಿ. ಪ್ರಾಮುಖ್ಯತೆ ಏನು? ಆಹಾರದಲ್ಲಿರುವಂತಹ ಕ್ಯಾಲ್ಸಿಯಂ, ರಂಜಕ ಇವುಗಳನ್ನ ಹೀರಿಕೊಳ್ಳಲು ಸಹಾಯ ಮಾಡ್ತೈತಿ ವಿಟಮಿನ್ ಡಿ. ಇದು ಮಕ್ಕಳಲ್ಲಿ ವಿಟಮಿನ್ ಡಿ ಕಡಿಮೆ ಆತು ಅಂತಂದ್ರೆ ರಿಕೆಟ್ಸ್ ರೋಗ ಬರ್ತೈತಿ. ಅದ್ರ ಜೊತೆಗೆ ವಯಸ್ಕರಲ್ಲಿ ಇದು ಆಸ್ಟಿಯೋಮಲಾಸಿಸ್ ಅನ್ನುವಂತಹ ರೋಗ ತರ್ತೈತಿ ವಿಟಮಿನ್ ಡಿ. ನೆಕ್ಸ್ಟ್ ವಿಟಮಿನ್ ಇ ಅನ್ನ ನೋಡೋಣ. ಟೊಕೊಫೆರಾಲ್ ಅಂತ ಹೇಳ್ತೀವಿ ಇದಕ್ಕೆ. ಆಮೇಲೆ ಇನ್ನೊಂದು ಏನಂತ ಹೇಳಿ ಕರಿತೀವಿ ಅಂದ್ರೆ ವಿಟಮಿನ್ ಎಗೆ ನವ ಯೌವನದ ಜೀವಸತ್ವ ಅಂತ ಹೇಳ್ತೀವಿ. ನವ ಯೌವನದ ಜೀವಸತ್ವ. ಇದು 1936ರಲ್ಲಿ ಇವಾನ್ಸಿ ಮತ್ತು ಎಮರ್ಸನ್ ಎಮರ್ಸನ್ ರವರು ಕಂಡುಹಿಡಿದ್ರು. ಇದು ನಮಗೆ ಹಾಲು, ಹಸಿರು ತರಕಾರಿ ಆಗಿರ್ಬೋದು, ಧಾನ್ಯಗಳ ಎಣ್ಣೆ ಆಗಿರ್ಬೋದು, ಅದರಿಂದ ನಾವು ಪಡ್ಕೋಬಹುದು. ಇದರ ಕೆಲಸ ಎ, ಸಿ, ಡಿ, ಇ ಅನ್ನುವಂಥ ವಿಟಮಿನ್ಸ್‌ಗಳು ಏನಿದಾವು ಅವುಗಳನ್ನ ರಕ್ಷಣೆ ಮಾಡುವಂಥದ್ದು ಕೆಲಸ ಮಾಡ್ತೈತಿ ವಿಟಮಿನ್ ಇ. ಇದು ಇಲಿ ಏನಿದಾವಲ್ಲ ರ್ಯಾಟ್ ಅಥವಾ ಮೌಸ್ ಏನಂತ ಹೇಳ್ತೀವಿ ಅವುಗಳಲ್ಲಿ ಬಂಜೆತನ ತರುವಂಥದ್ದು ಮಾಡ್ತೈತಿ ಇವುಗಳ ಕಡಿಮೆಯಿಂದ. ಹಾಗೂ ಮಾನವರಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂತಹ ಯಾವುದೇ ಕಾಯಿಲೆ ಉಂಟು ಮಾಡುವುದಿಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ವಿಟಮಿನ್ ಕೆ ಇದೆ. ವಿಟಮಿನ್ ಕೆಗೆ ನಾವು ಆಮ್, ಫಿಲ್ಲೋಕ್ವಿನಾನ್ ಅಂತ ಹೇಳಿ ಹೇಳ್ತೇವೆ. ಫಿನ್ನೋಕ್ವಿನಾಲ್ ಫಿನ್ನೋಕ್ವಿನಾಲ್ ಇದು ಕಂಡುಹಿಡಿದಿರ್ತಕ್ಕಂಥದ್ದು 1935ರಲ್ಲಿ ಡ್ಯಾಮ್ ಅನ್ನುವಂಥವ್ರು ಕಂಡುಹಿಡಿದ್ರು. ಶರೀರದಲ್ಲಿ ತಯಾರಾಗುತ್ತದೆ ಇದು. ಆಕ್ಚುಲಿ ಕೆ ಅನ್ನುವಂಥದ್ದು ಶರೀರದಲ್ಲಿಯೇ ತಯಾರಾಗುವಂತಹ ಒಂದು ವಿಟಮಿನ್. ಇದು ಹಸಿರು ಎಲೆ, ತರಕಾರಿ, ಧಾನ್ಯಗಳಲ್ಲಿಯೂ ಸಹ ಲಭ್ಯವಾಗ್ತಾ ಇದೆ. ಇದು ರಕ್ತ ಹೆಪ್ಪುಗಟ್ಟಲು ನಮಗೆ ಸಹಾಯವಾಗ್ತೈತೆ. ಅದ್ರ ಜೊತೆಗೆ ಅಧಿಕ ರಕ್ತಸ್ರಾವ ಆಗುವಂಥದ್ದು ಈ ಒಂದು ವಿಟಮಿನ್ ಕೆ ಕೊರತೆಯಿಂದ ಆಗ್ತೈತಿ ಕಾಯಿಲೆ. ಅದಕ್ಕೆ ನಾವು ಹಿಮೋಫೇಲಿಯಾ ಅಂತ ಹೇಳಿ ಹೇಳ್ತೀವಿ. ಈಗ ನೆಕ್ಸ್ಟ್ ಬರೋಣ ನಾವು ಬಿ ವಿಟಮಿನ್‌ದಿಂದ ನೋಡೋಣ. ಇವು ಏನಪ್ಪಾ ಅಂತಂದ್ರ ನೀರಿನಲ್ಲಿ ಕರಗುವಂತಹಗಳು. ಓಕೆ. ಇವು ನೀರಿನಲ್ಲಿ ಕರಗುವಂತವು. ನೀರಿನಲ್ಲಿ ಕರಗುವಂತಹದ್ದು ಇನ್ನೊಂದು ಇದೆ. ಅದು ಯಾವುದು ಅಂತಂದ್ರೆ ಅದು ಮಿಕ್ಸ್ ಆಯ್ತು ಇಲ್ಲಿ. ವಿಟಮಿನ್ ಸಿ ಇಲ್ಲಿದೆಯಲ್ಲ ಇದು ವಿಟಮಿನ್ ಸಿ. ಇದು ಸಹ ನೀರಿನಲ್ಲಿ ಕರಗ್ತೈತಿ. ಓಕೆ. ವಿಟಮಿನ್ ಸಿ ಒಂದು ಆಮೇಲೆ ವಿಟಮಿನ್ ಬಿ. ಸೊ ಇಲ್ಲಿ ಆಲ್ರೆಡಿ ನಾನು ನಿಮಗೆ ಹಿಂದೆ ಹೇಳಿದ್ದೆ ಇಲ್ಲಿದೆ ನೋಡಿ ಇಲ್ಲಿ. ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಇವು 2 ಏನ್ ಮಾಡ್ತವೆ ನೀರಿನಲ್ಲಿ ಕರಗ್ತವೆ ಅಂತೇಳಿ. ಈಗ ನೆಕ್ಸ್ಟ್ ನಾವು ವಿಟಮಿನ್ ಸಿ ಅನ್ನ ಇದನ್ನಂತೂ ನೋಡೇವಿ. ಈಗ ನೆಕ್ಸ್ಟ್ ಇನ್ನೊಂದು ಇದು ಇರುವಂತದ್ದು ವಿಟಮಿನ್ ಬಿ ಅನ್ನು ನೋಡೋಣ. ವಿಟಮಿನ್ ಬಿ ಯ ಒಂದು ರಾಸಾಯನಿಕ ಹೆಸರು ಏನಂತ ಕೇಳಿದ್ರೆ ಅದು ಥಯಾಮಿನ್. ಆಮೇಲೆ ಬಿ1 ಇದರ ವಿಟಮಿನ್ ಹೆಸರು ಏನಂತ ಕೇಳಿದ್ರೆ ಅದು ಸಹ ಥಯಾಮಿನ್. ಓಕೆ. ಈಗ ಬಿ ಅಂತೂ ಇದರೊಳಗನೆ ಬರುವಂತವುಗಳು ಬಿ1 ಅಂತ ಹೇಳಿ ಒಂದಿದೆ. ಸೊ ಬಹಳಷ್ಟು ಇದಾವು ಅವುಗಳನ್ನ ನೋಡೋಣ. ಬಿ1 ಇದರ ರಾಸಾಯನಿಕ ಹೆಸರು ಥಯಾಮಿನ್. ಇದು ಧಾನ್ಯ, ಸೋಯಾಬೀನ್, ಹಾಲು, ಮಾಂಸ, ಮೀನು, ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿಗಳಲ್ಲಿ ನಾವು ಇದನ್ನ ನೋಡ್ತೇವೆ. ನೀವು ಪಾಲಿಶ್ ಮಾಡಿರ್ತಕ್ಕಂತಹ ಅಕ್ಕಿಗಳನ್ನ ತಿಂದ್ರಂತಂದ್ರ ಈ ಒಂದು ಬೇರೆ ಬೇರೆ ರೋಗಕ್ಕೆ ತುತ್ತಾಗ್ತೀರಿ ಅಂತಂದ್ರೆ ಬೇರೆ ಬೇರೆ ರೋಗ ಬರಲಿಕ್ಕೆ ಚಾನ್ಸ್ ಆಗ್ತೈತಿ. ಅದಕ್ಕೆ ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿಯನ್ನ ನಾವು ತಿಂದ್ವಿ ಅಂತಂದ್ರ ವಿಟಮಿನ್ ಬಿ1 ನಮಗೆ ಹೇರಳವಾಗಿ ಸಿಗ್ತೈತಿ. ಅದ್ರ ಜೊತೆಗೆ 1926ರಲ್ಲಿ ಇದನ್ನ ಜಾನ್ಸನ್ ಮತ್ತು ವಿಂಡಾಸ್ ಅನ್ನುವಂಥವ್ರು ಕಂಡುಹಿಡಿದ್ರು. ಇದರ ಪ್ರಾಮುಖ್ಯತೆ ಶಕ್ತಿ ಬಿಡುಗಡೆಗೆ ಮಾಡಲು ಸಹಾಯ ಮಾಡ್ತೈತಿ. ಬರುವಂತಹ ರೋಗ ಬೇರೆ ಬೇರೆ. ಬಿ1 ದಿಂದ ಬೇರೆ ಬೇರೆ. ನೆಕ್ಸ್ಟ್ ಬಿ2 ಇದೆ. ರೈಬೋಫ್ಲೇಮಿನ್ ಅಂತ ಹೇಳ್ತೇವೆ. ಇದನ್ನ 1932ರಲ್ಲಿ ಕಂಡುಹಿಡಿದರು. ವಾರ್ಗ್‌ಬರ್ಗ್ ಮತ್ತು ಕ್ರಿಶ್ಚಿಯನ್ ಅವರು ಹಸಿರು ಎಲೆ, ತರಕಾರಿ, ಯೀಸ್ಟ್, ಎಣ್ಣೆ ಬೀಜ, ಮಾಂಸ, ಮೊಟ್ಟೆ ಇವುಗಳಲ್ಲಿ ನಾವು ಬಿ2 ವಿಟಮಿನ್ ಕಾಣಬಹುದು. ಇದು ಕಣ್ಣು, ಚರ್ಮ, ನರಗಳ ಆರೋಗ್ಯಕ್ಕೆ ಇದು ಅವಶ್ಯಕವಾಗಿರುವಂಥದ್ದು. ಇದರಿಂದ ಬರುವಂತಹ ಒಂದು ರೋಗ ಬಿ2 ಕಡಿಮೆ ಆತಂತಂದ್ರ ಫೋಟೋಫೋಬಿಯಾ ರೋಗ ಬರ್ತೈತಿ. ಇದು ಏನಪ್ಪಾ ಅಂತಂದ್ರ ಕಣ್ಣು ಬೆಳಕು ಸಹಿಸಲಾಗದಷ್ಟು ಸೂಕ್ಷ್ಮಗಳು ಆಗ್ತವೆ. ಅಂತಂದ್ರೆ ಬೆಳಕು ನೋಡಿದ ತಕ್ಷಣ ಕಣ್ಣು ಏನಾಗ್ಬಿಡ್ತವೆ ಚಿಕ್ಕದಾಗುವಂಥದ್ದು. ಸೊ ಆ ಒಂದು ರೋಗ ಫೋಟೋಫೋಬಿಯಾ ಆಗ್ತೈತಿ. ಬಿ3 ಇದೆ. ಇದಕ್ಕೆ ನಾವು ನಿಯಾಸಿನ್ ಅಥವಾ ನಿಕೋಟೋನಿಕ್ ಆಮ್ಲ ಅಥವಾ ಕ್ರಾಂಥೋಥೆನಿಕ್ ಆಮ್ಲ ಅಂತ ಹೇಳಿ ಕರಿತೀವಿ. ಇವೆಲ್ಲವೂ ಸಹ ಇದರ ರಾಸಾಯನಿಕ ಹೆಸರುಗಳು. ಒಂದೇ ಒಂದು ನೆನಪಿಟ್ಕೊಳ್ರಿ. ನಿಯಾಸಿನ್ ಅನ್ನುವಂಥದ್ದು ಒಂದೇ ಒಂದು ನೆನಪಿಟ್ಕೊಳ್ರಿ. ಇಂಪಾರ್ಟೆಂಟ್ ಇರುವಂಥದ್ದು. ಬಿ3ಯ ಒಂದು ರಾಸಾಯನಿಕ ಹೆಸರು ನಿಯಾಸಿನ್. ಇದು ಮಾಂಸ, ಈಸ್ಟ್, ಪಿತ್ತಕೋಶ, ಧಾನ್ಯಗಳಲ್ಲಿ ಕಂಡುಬರ್ತೈತಿ. ಅದ್ರ ಜೊತೆಗೆ ಪ್ರಾಮುಖ್ಯತೆ ಕಿಣ್ವಗಳ ನಿರ್ವಹಣೆಗೆ ಇದು ಅವಶ್ಯಕವಾಗಿರ್ತಕ್ಕಂಥದ್ದು. ಇದರಿಂದ ಬರುವಂಥದ್ದು ರೋಗ ಪೆಲ್ಲಾಗ್ರ, ಚರ್ಮದ ವ್ಯಾಧಿ. ಆಮೇಲೆ ಇದರಿಂದ ಬಿಳಿ ಕೂದಲನ್ನು ಆಗ್ತಾವ ನೋಡ್ರಿ. ಈಗ ಬಿಳಿ ಕೂದಲ ಆಗ್ತಿರ್ತಾವಲ್ಲ ವಯಸ್ಕ ಇನ್ನೂ ಬಿಳಿ ಕೂದಲ ಆಗುವಂಥ ವಯಸ್ಸಾಗಿರೋದಿಲ್ಲ. ಆದರೂ ಸಹ ಬಿಳಿ ಕೂದಲ ನಾವು ಕಾಣ್ತೇವೆ. ಸೊ ಅದು ಯಾವುದರ ಕಡಿಮೆಯಿಂದ ಬಿ3ಯ ಒಂದು ವಿಟಮಿನ್‌ನಿಂದ. ಚಿಕ್ಕ ಮಕ್ಕಳಲ್ಲಿ ಸಹ ನಾವು ಬಿಳಿ ಕೂದಲ ಕಾಣ್ತೇವೆ. ಅದು ಬಿ3ಯ ವಿಟಮಿನ್ ಕಡಿಮೆಯಿಂದ ಆಗ್ತತಿ. ಅದ್ರ ಜೊತೆಗೆ ಡಯೇರಿಯಾ ಆಮೇಲೆ ಭೇದಿನೂ ಸಹ ಈ ಒಂದು ವಿಟಮಿನ್ ಕಡಿಮೆಯಿಂದ ಆಗ್ತತಿ.
ನೆಕ್ಸ್ಟ್ ಬಿ4 ಇರಂಗಿಲ್ಲ. ಅದನ್ನೊಂದು ನೀವು ನೆನಪಿಟ್ಕೋಬೇಕು. ಬಿ4 ಅನ್ನುವಂತಹ ವಿಟಾಮಿನ್ ಇಲ್ಲ. ಅದ್ರ ಜೊತೆಗೆ ಬಿ8 ಅನ್ನುವಂತಹ ವಿಟಾಮಿನ್ ಕೂಡ ಇಲ್ಲ. ಇವು 2ಗಳನ್ನ ನೆನಪಿಟ್ಕೊಳ್ರಿ. ಇದಾದ ನಂತರ ಬಿ5 ಇದೆ. ಇದು ಪೆಂಟೋಥೆನಿಕ್ ಅನ್ನುವಂಥದ್ದು. ಇಲ್ಲಿ ಪೆಂಟೋಥೆನಿಕ್ ಇದರ ರಾಸಾಯನಿಕ ಹೆಸರು. ಇದು ಮೊಟ್ಟೆ, ಹಾಲು, ತರಕಾರಿಗಳಲ್ಲಿ ಕಂಡುಬರ್ತೈತಿ. ಆಮೇಲೆ ಚರ್ಮವನ್ನ ಕಾಪಾಡೋದ್ರಲ್ಲಿ ಇದು ಸಹಾಯಕ. ಬಿಳುಪು ರೋಗ ಬರ್ತೈತಿ ಈ ಒಂದು ಬಿ5 ಕಡಿಮೆ ಆತಂದ್ರ. ಬಿಳುಪು ಅಂತಂದ್ರೆ ಚರ್ಮದ ಮೇಲೆ ಬಿಳಿ ಬಿಳಿ ಡಾಟ್ಸ್‌ಗಳು ಬರ್ತಾವ ನೋಡ್ರಿ. ಬಿಳುಪು ಅಂತ ಹೇಳ್ತೇವೆ ನಾವು ಅದಕ್ಕೆ. ಸೊ ಆ ರೀತಿ ಇರ್ತಕ್ಕಂತಹ ರೋಗ ಬಿ5 ಒಂದು ವಿಟಾಮಿನ್ ಕೊರತೆಯಿಂದ ಬರ್ತೈತಿ. ನೆಕ್ಸ್ಟ್ ಬಿ6 ಇದೆ. ಇದಕ್ಕೆ ಪೈರಿಥಾಕ್ಸಿನ್ ಅಂತ ಹೇಳಿ ಹೇಳ್ತೇವಿ. ಇದು ಕಾಳು, ಗೋಧಿ, ಯಕೃತ್ತು, ಹಾಲು, ಬಾಳೆ, ಮಾಂಸ, ಮೊಟ್ಟೆಯಲ್ಲಿ ಇದು ಯಥೇಚ್ಛವಾಗಿ ನಾವು ಕಾಣಬಹುದು. ಇದರ ಪ್ರಾಮುಖ್ಯತೆ ಏನು? ಅಮೈನೋ ಆಮ್ಲ ಮತ್ತು ಕೊಬ್ಬಿನ ಆಮ್ಲ ಆಗಿರ್ತಕ್ಕಂತಹ ಇವುಗಳನ್ನ ಚಯಾಪಚಯ ಕ್ರಿಯೆಗೆ ಇದು ಅಗತ್ಯವಾಗಿರ್ತಕ್ಕಂಥದ್ದು ಬಿ6. ಇದರಿಂದ ಬರುವಂತಹ ರೋಗ ಇದು ಡಿಮೆನ್ಷಿಯಾ ಅಂತ ಹೇಳಿದೆ. ಡಿಮೆನ್ಷಿಯಾ ಅನ್ನುವಂಥದ್ದು ಮಾನಸಿಕ ರೋಗ ಇದೆ. ಅದು ಬರ್ತೈತಿ ಬಿ6 ದಿಂದ. ಅದ್ರ ಜೊತೆಗೆ ಅತಿಸಾರ ಕೂಡ ಆಗ್ತೈತಿ. ನೆಕ್ಸ್ಟ್ ಬಿ7 ಇರತಕ್ಕಂಥದ್ದು ಇದಕ್ಕೆ ಬಯೋಟಿನ್ ಅಂತ ಹೇಳ್ತೇವಿ. ಆಮೇಲೆ ವಿಟಾಮಿನ್ ಎಚ್ ಅಂತನು ಹೇಳ್ತೇವಿ. ಇಂಪಾರ್ಟೆಂಟ್ ಇದೆ ನೋಡ್ರಿ ಇದು. ಬಿ7ಗೆ ನಾವು ವಿಟಾಮಿನ್ ಎಚ್ ಅಂತನು ಹೇಳ್ತೇವಿ. ಇದು ಬಾಳೆಯಲ್ಲಿ ಯಥೇಚ್ಛವಾಗಿ ನಾವು ಕಾಣಬಹುದು. ದೇಹದಲ್ಲಿ ಸಲ್ಫರ್ ಹೆಚ್ಚು ಆಹ್, ಮಾಡ್ತೈತಿ ಅಥವಾ ನಿಯಂತ್ರಣ ಮಾಡುವಂತ ಕೆಲಸ ಬಿ7 ಅಥವಾ ವಿಟಾಮಿನ್ ಎಚ್ ಮಾಡುವಂತದ್ದು. ಇದು ಕೂದಲ ಉದುರುವಿಕೆ ಆಗ್ತೈತಿ. ಈ ಒಂದು ಬಿ7 ಅಥವಾ ವಿಟಾಮಿನ್ ಎಚ್ ಕಡಿಮೆ ಆತಂದ್ರ ಕೂದಲು ಉದುರುವಿಕೆ ಆಗ್ತೈತಿ. ಈಗ ನೆಕ್ಸ್ಟ್ ಬಿ8 ಅಂತೂ ಇಲ್ಲ ಅಂತ ಹೇಳಿದೆ. ಅದ್ರ ಜೊತೆಗೆ ಈಗ ಲಾಸ್ಟ್ 2 ಇರುವಂತವುಗಳು ಬಿ11 ಮತ್ತು ಬಿ12. ಬಿ11ಗೆ ನಾವು ಫೋಲಿಕ್ ಆಮ್ಲ ಅಂತ ಹೇಳ್ತೇವೆ. ಇದು ಕಾಳುಗಳ ಮೊಳಕೆ ಇರುವಂತಹ ಒಂದು ಮೊಳಕೆ ಬಂದಿರುವಂತಹ ಕಾಳುಗಳಲ್ಲಿ ಅತಿ ಹೆಚ್ಚಾಗಿ ನಾವು ಕಾಣಬಹುದು. ಇದು ಕಬ್ಬಿಣವನ್ನು ನಿಯಂತ್ರಣ ಮಾಡ್ತೈತಿ ನಮ್ಮ ದೇಹದಲ್ಲಿ. ಇದು ಕಡಿಮೆ ಆತಂದ್ರ ಅನೇಮಿಯಾ ರೋಗ ಬರ್ತೈತಿ. ಅನೇಮಿಯಾ ರೋಗ ನೋಡ್ರಿ ಕೆಂಪು ರಕ್ತ ಕಡಿಮೆಯಿಂದ ಆರ್-ಬಿ-ಸಿ ಕಡಿಮೆಯಿಂದ ಬರುವಂತದ್ದು ಅನೇಮಿಯಾ. ಅದ್ರ ಜೊತೆಗೆ ಬಿ11 ಕಡಿಮೆ ಆತು ಅಂತಂದ್ರ ಅದರಿಂದ ಬರುವುದು ಅನೇಮಿಯಾ. ಯಾವ ರೀತಿ ಅಂತಂದ್ರೆ ನೋಡ್ರಿ. ಈಗ ಬಿ11ದಲ್ಲಿ ಏನಿದೆ ಹೇಳ್ರಿ? ಫೋಲಿಕ್ ಆಮ್ಲ ಇದೆ. ಫೋಲಿಕ್ ಆಮ್ಲ ಅಂತಂದ್ರೆ ಇದು ಫೋಲಿಕ್ ಆಮ್ಲ ಇದು ಏನ್ ನಿಯಂತ್ರಣ ಮಾಡ್ತೈತಿ? ಕಬ್ಬಿಣ. ಈಗ ನಮ್ಮ ಆರ್-ಬಿ-ಸಿಯಲ್ಲಿ ಏನಿದೆ? ಆರ್-ಬಿ-ಸಿಯಲ್ಲಿ ಹಿಮೋಗ್ಲೋಬಿನ್ ಇದೆ. ಹಿಮೋಗ್ಲೋಬಿನ್‌ದಲ್ಲಿ ನಾವೇನ್ ನೋಡ್ತೇವಿ? ಕಬ್ಬಿಣ ಇರೋದನ್ನ ನೋಡ್ತೇವಿ. ಈಗ ಇಲ್ಲಿ ಕಬ್ಬಿಣವನ್ನ ನಿಯಂತ್ರಣ ಮಾಡ್ತೈತಿ ಫೋಲಿಕ್ ಆಮ್ಲ ಬಿ11 ಇರುವಂತದ್ದು. ಈಗ ಕಬ್ಬಿಣ ನಮ್ಮ ದೇಹದಲ್ಲಿ ಕಡಿಮೆ ಆತು ಅಂತಂದ್ರೆ ಏನ್ ಕಡಿಮೆ ಆದಂಗ ಆಗ್ತೈತಿ? ಯಾವ್ ಕಡಿಮೆ ಆತು? ಹಿಮೋಗ್ಲೋಬಿನ್ ಕಡಿಮೆ ಆತು. ಹಿಮೋಗ್ಲೋಬಿನ್ ಕಡಿಮೆ ಆತಂದ್ರ ಆರ್-ಬಿ-ಸಿ ಕಡಿಮೆ ಆಗ್ತವೆ. ಈ ಕಡಿಮೆ ಆದಾಗ ಏನಾಗ್ತೈತಿ ನಮಗೆ ಅನೇಮಿಯಾ ರೋಗ ಬರ್ತೈತಿ. ಇದು ಏನಪ್ಪಾ ಅಂತಂದ್ರ ಆರ್-ಬಿ-ಸಿ ಅನ್ನುವಂಥದ್ದು ಇದೇನು ಕಬ್ಬಿಣ ಇರ್ತೈತಲ್ಲ ನಮ್ಮ ರಕ್ತದಲ್ಲಿ ಕಬ್ಬಿಣ ಏನಿದೆಯಲ್ಲ, ಅದು ಮಹಿಳೆಯರಲ್ಲಿ ಕಡಿಮೆ ಕಾಣ್ತೇವೆ ನಾವು. ಆದ್ದರಿಂದ ಅವರ ಆರ್-ಬಿ-ಸಿ ಏನಿರ್ತೈತಿ ಕಡಿಮೆ ಇರ್ತೈತಿ. ಅದಕ್ಕೆ ಏನಪ್ಪಾ ಅಂತಂದ್ರ ಮಹಿಳೆಯರಿಗಿಂತ ಪುರುಷರು ಏನಿರ್ತಾರೆ ಒಂದ್ ಸ್ವಲ್ಪ ದೇಹದ ಒಂದು ದೃಷ್ಟಿಯಿಂದ ನೋಡಿದ್ವಿ ಅಂತಂದ್ರ ಸ್ಟ್ರಾಂಗ್ ಆಗಿ ಇರ್ತಾರೆ. ಬಿ12 ಅನ್ನ ನಾವು ನೋಡೋಣ. ಇದಕ್ಕೆ ನಾವು ಸೈನೋಕೊಬಾಲಮಿನ್ ಅಂತ ಹೇಳ್ತೇವೆ. ಇದರಲ್ಲಿ ನಾವು ಕೋಬಾಲ್ಟವನ್ನ ಪಡಿತೇವಿ. ಕೋಬಾಲ್ಟ್ ಇರ್ತೈತಿ ಬಿ12ದಲ್ಲಿ. ಇದನ್ನ ಕಂಡುಹಿಡಿದಿರ್ತಕ್ಕಂಥದ್ದು 1948 ಸ್ಮಿತ್ ಮತ್ತು ಪಾರ್ಕರ್ ರವರು. ಇದು ಹಾಲು, ಮಾಂಸ, ಮೊಟ್ಟೆ, ಮೀನುಗಳಲ್ಲಿ ಕಂಡುಬರುವಂಥದ್ದು. ಇದರ ಪ್ರಾಮುಖ್ಯತೆ ಕೆಂಪು ರಕ್ತ ಕಣಗಳ ಒಂದು ತಯಾರಿಕೆಯನ್ನ ಮಾಡ್ತೈತಿ. ಅದ್ರ ಜೊತೆಗೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಕುಗ್ಗಿಸುವಂಥದ್ದು, ಕುಗ್ಗುವಿಕೆ ಆಗ್ತೈತಿ ಬಿ12 ಇರುವಂತ ಒಂದು ವಿಟಾಮಿನ್‌ದಿಂದ. ಈಗ ನೆಕ್ಸ್ಟ್ ನಾವು ನೋಡೋಣ ಖನಿಜಗಳು. ಇವುಗಳಿಗೆ ಇಂಗ್ಲಿಷ್‌ನಲ್ಲಿ ನಾವು ಮಿನರಲ್ಸ್ ಅಂತ ಹೇಳ್ತೇವೆ. ಒಂದನೇದ್ದು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ 2 ಕೂಡಿ ನೋಡೋಣ. ಕ್ಯಾಲ್ಸಿಯಂ, ಫಾಸ್ಫರಸ್ ಇವು 2 ಕೂಡ ಮೂಳೆಗಳು ಮತ್ತು ಹಲ್ಲುಗಳು ಗಟ್ಟಿ ಆಗಲಿಕ್ಕೆ, ಬೆಳವಣಿಗೆ ಆಗಲಿಕ್ಕೆ ನಮಗೆ ಸಹಾಯಕವಾಗಿರುವಂಥವುಗಳು. ಅದ್ರ ಜೊತೆಗೆ ಹೃದಯ ಹಾಗೂ ನರಗಳಿಗೆ ರಕ್ತ ಕೆಂಪು ರಕ್ತ ಹೆಪ್ಪುಗಟ್ಟುವ ಕ್ರಿಯೆಗೆ ಹಾಗೂ ನೋವುಗಳನ್ನು ಕಡಿಮೆ ಮಾಡಲು ಕೂಡ ಅವಶ್ಯಕವಾಗಿರ್ತಕ್ಕಂಥದ್ದು ಇದು ಕ್ಯಾಲ್ಸಿಯಂ. ಈ ಕ್ಯಾಲ್ಸಿಯಂ ಕೊರತೆಯಿಂದ ಬರುವಂತಹ ರೋಗ ರಿಕೆಟ್ಸ್, ಆಮೇಲೆ ಅದರ ಜೊತೆಗೆ ಆಸ್ಟಿಯೋಫ್ಲೋರೋಸಿಸ್. ಎಕ್ಸಾಂಪಲ್ ಯಾವುದು? ಕ್ಯಾಲ್ಸಿಯಂ ಇರುವಂಥದ್ದು ಡೈರಿ ಉತ್ಪನ್ನಗಳಾಗಿರ್ಬೋದು, ಸೋಯಾ, ಅವರೆಕಾಳು, ಸೂರ್ಯಕಾಂತಿ ಬೀಜಗಳಾಗಿರ್ಬೋದು, ವಟಾಣಿ ಬೀಜಗಳು ಆಗಿರ್ಬೋದು, ಇವುಗಳಲ್ಲಿ ಕ್ಯಾಲ್ಸಿಯಂ ನಾವು ಅತಿ ಹೆಚ್ಚಾಗಿ ನೋಡ್ತೇವೆ. ಅದ್ರ ಜೊತೆಗೆ ಇನ್ನೊಂದು ಖನಿಜ ಆಗಿರ್ತಕ್ಕಂಥದ್ದು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಕಬ್ಬಿಣ. ಓಕೆ, Fe ಅಂತ ಹೇಳ್ತೇವೆ. ಇದು ಹಿಮೋಗ್ಲೋಬಿನ್ ಒಂದು ಭಾಗವಾಗಿದ್ದು, ಆಕ್ಸಿಜನ್ನ ಸಾಗಾಣಿಕೆಯಲ್ಲಿ ಇದು ಸಹಾಯಕವಾಗಿರುವಂಥದ್ದು ಕಬ್ಬಿಣ. ಈ ಕಬ್ಬಿಣ ಕಡಿಮೆ ಆತು ಅಂತಂದ್ರೆ ನಮ್ಮ ದೇಹದಲ್ಲಿ ನಮಗೆ ಬರುವಂತಹ ರೋಗ ಅದು ರಕ್ತಹೀನತೆ. ಎಕ್ಸಾಂಪಲ್ ಕಬ್ಬಿಣ ಹೆಚ್ಚು ಇರುವಂಥದ್ದು ಯಕೃತ್ತು, ಮಾಂಸ, ಓಟ್ಸ್, ಕಾಳು, ಅವರೆ, ಗೋಧಿ, ಸೊಪ್ಪು
ಈ ಎಲ್ಲವುಗಳಲ್ಲಿ ನಾವು ಕಬ್ಬಿಣವನ್ನ ಹೆಚ್ಚಾಗಿ ನೋಡ್ತೇವೆ. ನೆಕ್ಸ್ಟ್ ಇರುವಂತಹ ಖನಿಜ ಮಿನರಲ್ ಅದು ಅಯೋಡಿನ್. ಅಯೋಡಿನ್ ಗೈಟರ್ ರೋಗ ದೂರ ಇಟ್ಟು ಥೈರಾಯ್ಡ್ ಗ್ರಂಥಿಯ ಕಾರ್ಯದಲ್ಲಿ ಅವಶ್ಯಕವಾಗಿರ್ತಕ್ಕಂಥದ್ದು ಅಯೋಡಿನ್. ಇದು ನಮಗೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುವಂತಹ ಒಂದು ಅಯೋಡಿನ್. ಇದು ಅಯೋಡಿನ್ ನಮ್ಮ ದೇಹದಲ್ಲಿ ಕಡಿಮೆ ಆತು ಅಂತಂದ್ರೆ ಸರಳ ಗಳಗಂಡ ರೋಗ ಬರ್ತೈತಿ. ಕೊಬ್ಬಿನ ಜೀರ್ಣಕ್ರಿಯೆಗೆ ಸಹಾಯಕ ಮತ್ತು ಬೀಟಾ ಕ್ಯಾರೋಟಿನ್ ಅನ್ನು ವಿಟಮಿನ್ ಎ ಆಗಿ ಪರಿವರ್ತಿಸಲು ಸಹ ಈ ಒಂದು ಅಯೋಡಿನ್ ನಮಗೆ ಏನಾಗ್ತೈತಿ ಅವಶ್ಯಕವಾಗಿರ್ತಕ್ಕಂಥದ್ದು. ದೇಹದ ಶಕ್ತಿಯ ಬಿಡುಗಡೆ ನಿಯಂತ್ರಣ ಮಾಡ್ತೈತಿ. ಅದ್ರ ಜೊತೆಗೆ ಚರ್ಮ, ಉಗುರು, ಕೂದಲು ಹಾಗೂ ಹಲ್ಲುಗಳನ್ನ ಕಾಪಾಡುವಂಥದ್ದು ಅಯೋಡಿನ್. ಇದಾದ ನಂತರ ನೆಕ್ಸ್ಟ್ ಇರುವಂಥದ್ದು ಇದಕ್ಕೆ ಎಕ್ಸಾಂಪಲ್ ಸಮುದ್ರದ ಆಹಾರಗಳೇನಿದಾವು ಅವುಗಳಲ್ಲಿ ಅತಿ ಹೆಚ್ಚಾಗಿ ನಾವು ಅಯೋಡಿನವನ್ನ ಪಡಿಬಹುದು. ಮೀನು ಆಗಿರಬಹುದು ಅದರಲ್ಲಿ ಫೇಮಸ್. ನೆಕ್ಸ್ಟ್ ಇರುವಂಥದ್ದು ಖನಿಜ ಜಿಂಕ್. ಇದು ಕೊಲೆಸ್ಟ್ರಾಲ್ ಸಂಗ್ರಹ ಕಡಿಮೆ ಮಾಡಿ ಇನ್ಸುಲಿನ್ ಮತ್ತು ಕಿಣ್ವಗಳ ಉತ್ಪಾದನೆಗೆ ಸಹಾಯಕವಾಗ್ತದೆ. ಕಿಣ್ವ ಅಂತಂದ್ರೆ ಏನು? ಎಂಜೈಮ್ ಅಂತ ಹೇಳ್ತೀವಿ. ಇವುಗಳ ಉತ್ಪಾದನೆಗೆ ಸಹಾಯ ಮಾಡ್ತೈತಿ ಜಿಂಕ್. ಜಿಂಕ್ ಕಡಿಮೆ ಆತು ಅಂತಂದ್ರೆ ಇನ್ಸುಲಿನ್ ಏನಾಗ್ತೈತಿ ಹೇಳ್ರಿ? ಇನ್ಸುಲಿನ್ ಉತ್ಪಾದನೆ ಕಡಿಮೆ ಆಗ್ತೈತಿ. ಇನ್ಸುಲಿನ್ ಕಡಿಮೆ ಉತ್ಪಾದನೆ ಆತಂದ್ರ ನಮಗೆ ರೋಗ ಬರ್ತೈತಿ. ಯಾವ್ದು ಹೇಳ್ರಿ? ಅದಕ್ಕೆ ನಾವು ಡಯಾಬಿಟೀಸ್ ಅಂತ ಹೇಳಿ ಹೇಳ್ತೇವಿ. ಓಕೆ. ಆಮೇಲೆ ಕಾರ್ಬೋಹೈಡ್ರೇಟ್‌ಗಳ ಚಯಾಪಚಯ ಕ್ರಿಯೆಯನ್ನು ಬಲಪಡಿಸುತ್ತದೆ. ಅಲ್ಲದೆ ಪ್ರಾಸ್ಟೇಟ್ ಗ್ರಂಥಿಯ ಕೆಲಸವನ್ನು ಸಹ ಇದು ಏನ್ ಮಾಡ್ತೈತಿ? ನಿಯಂತ್ರಣ ಮಾಡ್ತೈತಿ. ಜಿಂಕ್ ಅತಿ ಹೆಚ್ಚಾಗಿ ನಮಗೆ ದೊರೆಯುವಂಥದ್ದು. ಇದು ಬಹಳ ಅತಿ ಕಡಿಮೆ ಇರ್ತೈತಿ ನೋಡ್ರಿ. ನಮ್ಮ ದೇಹದಲ್ಲಿಯೂ ಸಹ ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕು. ಆಮೇಲೆ ಬೇರೆ ಒಂದು ಏನ್ ಆಹಾರ ಪದಾರ್ಥಗಳದಾವು ಅದರಲ್ಲೂ ಸಹ ಬಹಳ ಕಡಿಮೆ ಪ್ರಮಾಣದಲ್ಲಿ ನಮಗೆ ಸಿಗುವಂಥದ್ದು. ಅದಕ್ಕೆ ಈಗ ಜಿಂಕ್ ಎಲ್ಲೆಲ್ಲಿ ಇರ್ತೈತಿ? ಮೊಟ್ಟೆ, ಪಶು ಮಾಂಸ ಆಗಿರ್ಬೋದು, ಹಂದಿ ಮಾಂಸ, ಗೋಧಿ, ಕುಂಬಳ ಬೀಜಗಳು ಅವುಗಳಲ್ಲಿ ಅತಿ ಹೆಚ್ಚಾಗಿ ಒಂದ್ ಸ್ವಲ್ಪ ನಾವು ನೋಡಬಹುದು. ಅದ್ರ ಜೊತೆಗೆ ಪೊಟ್ಯಾಷಿಯಂ ಇದೆ. ದೇಹದ ದ್ರವವನ್ನು ಸಮತೋಲನ ಮಾಡುವುದರಲ್ಲಿ ಇದು ಸಹಾಯಕವಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಪೊಟ್ಯಾಷಿಯಂದಿಂದ ಬರುವಂತಹ ರೋಗ ಹೈಪೋಕ್ಯಾಲಾಮಿಯಾ ಅಂತೇಳಿ ಹೇಳ್ತೀವಿ. ನರಗಳ ಮತ್ತು ಸ್ನಾಯುಗಳ ಕಾರ್ಯಚಟುವಟಿಕೆಗಳಲ್ಲಿ ಇದು ಅವಶ್ಯಕವಾಗಿದೆ ಪೊಟ್ಯಾಷಿಯಂ. ಇದು ಅತಿ ಹೆಚ್ಚಾಗಿ ಬಾಳೆ, ಬಟಾಣಿ, ಹಸಿರು ಅವರೆ, ನಾಯಿಕೋಡೆ, ಕಿತ್ತಳೆ ಇವುಗಳಲ್ಲಿ ನಾವು ಪೊಟ್ಯಾಷಿಯಂವನ್ನು ಕಾಣಬಹುದು. ಈಗ ನೆಕ್ಸ್ಟ್ ಇನ್ನು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ನೋಡೋಣ. ORS ನಿಮಗೆ ಗೊತ್ತಿರಬಹುದು. ಕೇಳಿರ್ತೀರಿ ORS ಕುಡಿಸ್ತಾರಂತ ಸಣ್ಣ ಮಕ್ಕಳಿಗೆ. ಇದರ ಲಾಂಗ್ ಫಾರ್ಮ್ ಕೂಡ ಗೊತ್ತಿರಬೇಕು ನಿಮ್ಗೆ. ORS ಇದರ ಒಂದು ಲಾಂಗ್ ಫಾರ್ಮ್ ಇರುವಂತದ್ದು. ಓ ಅಂತಂದ್ರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ ಹೇಳ್ತೇವೆ. ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅನ್ನುವಂಥದ್ದು ORS. 1950ರ ದಶಕದಲ್ಲಿ ನಮ್ಮ ದೇಶದ ವೈದ್ಯ ಆಗಿರ್ತಕ್ಕಂತಹ ಡಾಕ್ಟರ್ ಹೇಮಂತ್ ಚಟರ್ಜಿ ಅವರು ಕಾಲರಾ ರೋಗ ಪೀಡಿತರಿಗೆ ORS ಚಿಕಿತ್ಸೆಯ ಮೂಲಕ ಒಂದು ಉತ್ತಮ ಫಲಿತಾಂಶವನ್ನ ಪಡ್ಕೊಂಡ್ರು. ಈ ಒಂದು ORS ದಿಂದ. ORS ದಲ್ಲಿ ಏನೇನು ಇರ್ತೈತಿ? WHO ಪ್ರಕಾರ ORS ದಲ್ಲಿ ಏನೇನು ಇರ್ತೈತಿ ಅಂತಂದ್ರೆ, ಇದರ ನಿರ್ದೇಶನದ ಪ್ರಕಾರ ಸಿದ್ಧವಾಗಿರುವಂತಹ ಒಂದು ORS ಪಾಕೆಟನ್ನ ನೀವು ತಗೊಂಡ್ರಿ ಅಂತಂದ್ರೆ, ಅದರಲ್ಲಿ ಗ್ಲೂಕೋಸ್ ಇರ್ತೈತಿ, ಪೊಟ್ಯಾಷಿಯಂ ಕ್ಲೋರೈಡ್ ಇರ್ತೈತಿ, ಆಮೇಲೆ ಸೋಡಿಯಂ ಸಿಟ್ರೇಟ್ ಇರ್ತೈತಿ. ಸೊ ಈ 3ಗಳನ್ನ ನೆನಪಿಟ್ಕೊಳ್ರಿ. ಬಹಳ ಇಂಪಾರ್ಟೆಂಟ್ ಇದೆ ಇದು. ಅದ್ರ ಜೊತೆಗೆ ಕಾರ್ಬೋಹೈಡ್ರೇಟ್ ಪರೀಕ್ಷೆಗೆ ನಾವು ಏನಂತ ಹೇಳ್ತೇವಿ? ಏನ್ ಮಾಡ್ತೇವಿ? ಕಾರ್ಬೋಹೈಡ್ರೇಟ್ ಪರೀಕ್ಷೆನ ಮಾಡಬೇಕಾಗಿತ್ತು ಅಂತಂದ್ರೆ, ಗ್ಲೂಕೋಸ್‌ನ ಇರುವಿಕೆಯನ್ನು ಪತ್ತೆ ಮಾಡಲು ಏನ್ ಮಾಡ್ತೀವಿ ನಾವು? ಬೆನೆಡಿಕ್ಟ್ ದ್ರಾವಣವನ್ನ ಅವಶ್ಯಕವಾಗಿದೆ. ಈಸ್ಟ್ ಪರೀಕ್ಷೆ ಮಾಡಲು ಈಸ್ಟ್ ಇದೆಯೋ ಇಲ್ಲೋ ಅಂತೇಳಿ ಅದನ್ನ ಪರೀಕ್ಷೆ ಮಾಡಲು ನಾವು ಅಯೋಡಿನ್ ದ್ರಾವಣವನ್ನ ಬಳಸ್ತೇವಿ. ಅದ್ರ ಜೊತೆಗೆ ಪ್ರೋಟೀನ್‌ಗಳ ಪರೀಕ್ಷೆಗೆ ನಾವು ಏನ್ ಮಾಡ್ತೇವಿ? ಬಯೂರೇಟ್ ದ್ರಾವಣದ ಅವಶ್ಯಕತೆ ಇರುವಂತದ್ದು. ಬಯೂರೇಟ್ ಇದು ಸೋಡಿಯಂ ಹೈಡ್ರಾಕ್ಸೈಡ್‌ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಿಶ್ರಣವಾಗಿರುವಂತಹ ಕಾಪರ್ ಸಲ್ಫೇಟ್‌ನ ಒಂದು ತಾಮ್ರದ ಸಲ್ಫೇಟ್ ಅಂತ ಹೇಳ್ತೇವಲ್ಲ ಕಾಪರ್ ಸಲ್ಫೇಟ್‌ದ ಒಂದು ದ್ರಾವಣ ಆಗಿರ್ತೈತಿ ಇದು. ಜೊತೆಗೆ ಲಿಪಿಡ್ ಪರೀಕ್ಷೆ ಮಾಡ್ಬೇಕಂತಂದ್ರೆ ಲಿಪಿಡ್ ಐತೋ ಇಲ್ಲೋ ಇದು ಆಹಾರದಲ್ಲಿ ಅನ್ನೋದನ್ನ ನಾವು ನೋಡ್ಬೇಕು ಅಂತಂದ್ರೆ, ಅದು ಏನ್ ಮಾಡ್ತೇವೆ ನಾವು ಎಮಲ್ಷನ್ ಅನ್ನುವಂತಹ ಪರೀಕ್ಷೆಯನ್ನ ಮಾಡ್ತೇವಿ. ಸೊ ಎಮಲ್ಷನ್ ಪರೀಕ್ಷೆ ಅಂತಂದ್ರೆ ಏನು? ಒಂದರೊಡನೆ ಒಂದು ಮಿಶ್ರವಾಗಿ 2 ದ್ರಾವಣಗಳಿರುವ ಒಂದು ವ್ಯವಸ್ಥೆಗೆ ನಾವು ಎಮಲ್ಷನ್ ಅಂತ ಹೇಳ್ತೇವೆ. ಓಕೆ. ಒಂದರ ಒಳಗೆ ಇನ್ನೊಂದು ಮಿಶ್ರವಾಗಿರುವಂತಹ 2 ದ್ರಾವಣಗಳಿರ್ಬೇಕು. 2 ದ್ರಾವಣಗಳನ್ನ ಆಗಿರ್ಬೇಕು. ಅಂತಹ ಒಂದು ವ್ಯವಸ್ಥೆಗೆ ಎಮಲ್ಷನ್ ಅಂತ ಹೇಳ್ತೀವಿ. ಈ ಎಮಲ್ಷನ್ ಪರೀಕ್ಷೆ ಯಾವುದಕ್ಕೆ ಸಹಾಯಕ? ಲಿಪಿಡ್‌ಗಳ ಪರೀಕ್ಷೆಗೆ ಸಹಾಯಕ ಆಗ್ತೈತಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಹ್ಯಾವ್ ಎ ನೈಸ್ ಡೇ.